ಮಾಡ್ದ ಆ ತನ್ನ ಗುಡಿಸದನ್ನ ಬಿಟ್ಟು ಹೊರಗೆ ಹೋದ. ರಾಮ ಉಳಿಲಿಲ್ಲ ಅಲ್ಲಿ ರಾಮ ಉರ್ಲಿಲ್ಲ. ಇಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಹೋದ. ಅಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಬಂದ. ನಾ ಏನ್ ಅಂತ ತಪ್ಪು ಮಾಡೀನಿ? ಏನು ತಪ್ಪು ಮಾಡಿದೆ ಅಂತದ? ನಮ್ಮ ಅಣ್ಣ ತಮ್ಮರ ಜಗಳದೊಳಗ ನೀ ಯಾಕೆ ಬಂದ ಭಾಗಿಯಾದಿ? ಹೌದು. ಅವಾಗ ರಾಮ ಹೇಳ್ತಾನ, ನನ್ನ ಮಡದಿ ಸಿತ್ತಾಗ ಹುಡುಕ್ಯಾಡ್ಬೇಕಾಗ್ಯದ, ಸಾಯಕ್ಕಾಗಿ ಹನುಮಂತಗ ಸುಗ್ರೀವ್ಗ ಕೇಳಿ. ಹಾ ನೋಡ್ರಿ, ಬಹಳ ಒಳ್ಳೆ ವಿಷಯದ. ಹೌದು, ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡುವುದದ. ಹೌದಲ್ರಿ. ಮತ್ತ ಇಲ್ಲಿ ಶ್ರೀರಾಮಚಂದ್ರನ ಅರದಂಗಿ ಸೀತಾ, ಹೌದು, ಪರ್ಣ ಕೊಟ್ಟಿರೋದ್ರೊಳಗ ಕಳಿತಿದ್ಳು ಹೊತ್ತ. ಇಲ್ಲಿ ಏನು ಹೇಳುದದ? ಏನ್ರಿ? ಎಲ್ಲಿ ಕಾಮ ಅದ ಹಾ ಹಾ ಹಾ, ಅಲ್ಲಿ ರಾಮ ಇಲ್ಲ. ಹೌದು. ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಅಲ್ಲಿ ಕಾಮ ಇಲ್ಲ. ಕಾಮ ಅಂದ್ರೇನು? ಆಶಯ. ಹೌದು. ಎಲ್ಲಿ ಆಶಯ ಅದ ಅಲ್ಲಿ ರಾಮ ಇರುದಿಲ್ಲ. ಅಲ್ಲಿ ರಾಮ ಇರುವುದಿಲ್ಲ. ಅದ್ಯಾಂಗ ಹೇಳಿದ್ರಿ ನೀವು? ಏನು? ಎಲ್ಲಿ ಆಶಯ ಅದ ಅಲ್ಲಿ ರಾಮ ಇರಂಗಿಲ್ಲ ಅಂತೇಳಿ ಹೆಂಗೆ ಹೇಳಿದ್ರಿ ನೀವು? ನೋಡು, ದಶರಥ ರಾಜಾಗ 3 ಮಂದಿ ಹೆಂಡ್ರು. ಹೌದಲ್ಲ? ಕೌಸಲ್ಯ, ಕೈಕಾ, ಸುಮಿತ್ರ. ಹೌದು. ದೊಡ್ಡ ಕತ್ತಿ ಅದ. ಸಂದರ್ಭ ಕೆಟ್ಟದ್ ಬರ್ತದ, ಅಷ್ಟೇ ಹೇಳುದು. ಹೇಳ್ರಿ. ಕೈಕಾ ಒಂದ ಆಶಾ ಮಾಡಿದಳು. ಏನತ್ತ? ನನ್ನ ಮಗ ಭರತ ಪಟ್ಟ ಇರಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಹೌದು ಹೌದು ಹೌದಿಲ್ರಿ? ಹೌದು. ಇದು ಯಾವಾಗ ಅಕ್ಕಿನಲ್ಲಿ ಆಶಾ ಹುಟ್ಟಿತು, ಕೈಕಾನಲ್ಲಿ ಕಾಮದ ಹುಟ್ಟಿತು, ಅಲ್ಲಿ ಹುಟ್ಟಿತು. ರಾಮ ಅಯೋಧ್ಯ ಬಿಟ್ಟು ಹೊರಗೆ ಹೋದ. ಹೌದಲ್ರಿ? ಹೌದಲ್ರಿ? ಹೌದು. ಆಶಾ ಎಲ್ಲಿ ತಯಾರಾಯ್ತು? ಅಲ್ಲಿದ ರಾಮ ಜಾಗ ಖಾಲಿ ಮಾಡ್ದ. ಅಲ್ಲಿ ರಾಮ ಜಾಗ ಖುಲ್ಲಾ ಮಾಡ್ದ. ಹೌದು. ಎಲ್ಲಿ? ಅರಣ್ಯಕ್ಕೆ ಬಂದ. ಎಲ್ಲಿ? ಪರ್ಣ ಕೊಟ್ಟಿರೋದೊಳಗ ಅರಣ್ಯಕ್ಕೆ ಹೊಂಟ. ಅರಣ್ಯದೊಳಗೆ ಬಂದು ಹಾ ಹಾ, ಸೀತಾನ ಮೈ ಮ್ಯಾಗ ಕಂಡ ಅನೇಕ ಆಭರಣಗಳಿದ್ದು. ಯಾವಾಗ? ಇಲ್ಲಿ ರಾಜವಾಡ್ಯದಾಗ ರಾಜ್ಯದ ಬಿಟ್ಟು ಹೋಗುವೇಳಾಗ. ಹೌದು. ಅವಾಗ ಪರಮಾತ್ಮ ಹೇಳ್ದ, ದೇವಿ ನಿನಗ ವನವಾಸ ಇಲ್ಲ, ಇಲ್ಲ, ನನಗ ವನವಾಸದ. ಹೌದು. ನೀ ನಿಮ್ಮಪ್ಪ ಕೊಟ್ಟುದು ನಿನ್ನ ಮೈ ಮ್ಯಾಗ ಸಾಕಾಗಟ್ಟ ಆಭರಣ ಅದಾವ. ಹೌದು. ಮತ್ತು ಜನಕ್ಕೆ ರಾಜನ ಮಗಳಕ್ಕಿ. ನೀ ರಾಜನ ಮಗಳು ಅಂತಾವ್ ತಗೊಂಡು ಗುಡ್ಡ ಗವಾರದಲ್ಲಿ ನಾ ಗಡ್ಡಿ ಗೆಣಸ ತಿನ್ಕೋತ ತಿರ್ಗಾವ, ವನವಾಸ ನನಗದ, ನೀ ಯಾಕೆ ಬರ್ತಿ ಅಂತ ಮಡದಿಗಂದ. ಹೌದು. ಅವಾಗೇನು ಹೇಳ್ತಾಳ ಮಡದಿ ಸೀತಾ? ಅವಾಗತ್ತಾಳ, ಗಂಡಗ ಬಂದು ದುಃಖದೊಳಗೆ ನಂದರ್ಧ ಪಾಲದ ದುಃಖ ಭೋಗಿಸ್ಬೇಕಾಗ್ತದೆ. ಹಾ 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 ಹಾ, ಹೆಂಡತಿಗೆ ಬಂದು ದುಃಖದೊಳಗೆ ಅರ್ಧ ಗಂಡನ ಪಾಲ ಅದ. ಹೌದು ಹೌದು. ನೀ ಭೋಗಿಸ್ಬೇಕಾಗ್ತದ. ಹೌದು. ನಿನಗ 14 ವರ್ಷ ವನವಾಸ ಅಂದ್ರೆ ನಿನ್ನ ಕೂಡ ನಾನು ಬಂದು ಭೋಗಿಸ್ಬೇಕಾಗ್ತದ ಹಾ ಹಾ, ಅಂತ ಸೀತಾ ಹೇಳ್ತಾಳ. ಹೌದು. ನಿನ್ನ ಮೈ ಮ್ಯಾಗ ಆಭರಣ ಅದಾವ, 10,000 ರೂಪಾಯಿ ಸೀರೆ ಅದಾವ. ನಾವು ಅರಣ್ಯದಾಗ ಜೀವನ ಮಾಡವ್ರು, ನಾವು ಅರಣ್ಯದೊಳಗೆ ಗಡ್ಡಿ ಗೆಣಸ ತಿಂದ ನಾ ಗುಡ್ಡಗಾಡದಾಗ ಬದುಕವ್ರು. ನೀ ಇಂಥದೆಲ್ಲ ಕೊಳ್ಳಾಗ ಹಾಕೊಂಡು ಹೆಂಗ ಬರಕ್ಕಿ? ಹೌದಲ್ಲ? ಇವು ಮೂಲ ಆಗ್ತಾವ ಅರಣ್ಯದಾಗ. ಅಂದ ಬಳಕಿ ಸೀತಾ ಏನ್ ಮಾಡಿದ್ರು, ತನ್ನ ಮೈ ಮ್ಯಾಗಿನ ಆಭರಣ ಎಲ್ಲ ಕಳೆದ್ ಬಿಟ್ಟಳು ಅಯೋಧ್ಯದ. ಹೌದು. ಕಳೆದು ಎಲ್ಲ ಪರಮಾತ್ಮನ ಹೆಸರಲ್ಲಿ ಒಂದು ದಾರ, ಒಂದು ಅರಿಶಿಣ ಬೇರು ಕೊಳ್ಳಾಗ ಕಟ್ಕೊಂಡ್ರು. ಹೌದು. ತಾ ನಾರಮಡಿ ಸೀರೆಯನ್ನುಟ್ಟು ಪರಮಾತ್ಮನ ಕೂಡ ಬೆನ್ನತ್ತದಳು. ಹೌದು. ಬೆನ್ನತ್ತಿಯಲ್ಲಿ ಬಂದಳು, ಭರಣಕುಟಿ ಒಳಗೆ ಬಂದಳು. ಹೌದು. ಭರಣಕುಟಿ ಒಳಗೆ ಬಂದು ಅಲ್ಲಿ ಒಂದು ಮಾಯಾದ ಚಿಗುರಿ ಬತ್ತು. ಮರಿಚಿ ಚಿಗುರಿ ಬಂದು ಬಂಗಾರ ಹೊಳದಂಗದರ ಚರ್ಮ ಹೊಳಿತಿತ್ತು. ಹೌದು. ಆ ಗುಡಿಸಲದೊಳಗೆ ಕುತ್ತಿ ಏನ ತಳಕಿ ಏನತ್ತಾಳ? ಆ ಚಿಗುರಿದ ಚರ್ಮ ನನಗೆ ಕುಬಿಸಿ ಹೊಲಸಿ ಕೊಡಬೇಕು. ಅಷ್ಟು ಚಂದ. ಅಲ್ಲಿ ಆಸೆ ಆಯ್ತೇನ್ರಿ? ಅಲ್ಲಿ ಆಸೆ ಆಯ್ತಲ್ರಿ ಸೀತಾದೇವಿಗೆ. ಅಲ್ಲೇ ಆಸೆ ಆಗ್ಯದ. ಅಯೋಧ್ಯೆ ಬಿಟ್ಟು ಹೊರಗೆ ಬಂದ. ಹೌದು. ಇಲ್ಲಿ ಬಂದು ಇಕ್ಕಿಗೆ ಅದ್ರ ಮ್ಯಾಗ ಆಸೆ ಆಯ್ತು, ಚಿಗುರಿ ಮ್ಯಾಗ ಚರ್ಮಕ್ಕೆ ಆಸೆ ಆಯ್ತು. ಹೌದು. ಅವ ಏನು ಮಾಡ್ದ? ಆ ತನ್ನ ಗುಡಿಸದನ್ನ ಬಿಟ್ಟು ಹೊರಗೆ ಹೋದ. ರಾಮ ಉಳಿಲಿಲ್ಲ ಅಲ್ಲಿ. ಅಲ್ಲಿ ರಾಮ ಉರ್ಲಿಲ್ಲ. ಇಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಹೋದ. ಅಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಬಂದ. ಹೌದು. ಅಲ್ಲಿ ಬಂದ ಬಳಕ ಏನೇನು ಕತ್ತಿ ಆಯ್ತು? ಹೌದು. ಇವಾಗ ಉಡಿಸಲ್ದಂದು ಹೊರಗೆ ಹೋದ ಬಳಕ ಈಕಿಂದ ಏನು ಕತ್ತಿ ಆಯ್ತು? ಹೌದು ಹೌದು ಹೌದು. ಅದಕ್ಕೆ ಹೇಳುದದ. ಇಲ್ಲಿ ಯಾಕೆ ಹೇಳುದದ? ನನ್ನ ಮಗ್ಗಲಕ್ಕೆ ಪರಮಾತ್ಮ ಅದಾನನ್ನೋದು ಧರ್ಮಿಕ್ಕಿನಲ್ಲಿ ಇಲ್ಲ. ಹಾ 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 ಹಾ, ಈಕಿ ಅದು ಆಶಾ ಮಾಡ್ದಳು, ಅದಕ್ಕೆ ಕರ್ಮ ಮಾಡ್ದಳು. ಹೌದಲ್ಲ? ನನ್ನ ಮಗ್ಗಲಕ್ಕೆ ಇಂಥವು 1000 ಚಿಗುರಿ ತಂದು ಕೂಡ ಅದಾನನ್ನೋದಕ್ಕೆ ಖಬರ್ ಇಲ್ಲ. ಹೌದು ಹೌದು ಹೌದು. ಅದು ಅಷ್ಟೇ ಇಲ್ಲದಕ್ಕ ಅಧೋಗತಿಗೆ ಹೋಗಬೇಕಾಯ್ತು. ಹೌದು.
ಹೌದಲ್ರಿ? ಹೌದಲ್ರಿ? ಇವೆಲ್ಲ ಬಿಟ್ಟು ಬಂದಕ್ಕಿ ಇಲ್ಲಿ ಬಂದು ಬಂಗಾರಕ್ಕೆ ಆಶೆ ಮಾಡ್ತಾಳ. ಮೈ ಮ್ಯಾಗಿಂದೆಲ್ಲ ಕಳೆದು ಹೋಗದ ಬಂದಕ್ಕಿ. ಹೌದಲ್ಲ, ಗಂಡರನೇ ಬೇಕು ಇದೆಲ್ಲ ಬ್ಯಾಡ ಅಂತ ಹೇಳಿ ಬರೀ ಅರಿಶಿಣ ಬೇರೆ ಕಟ್ಕೊಂಡು ಬಂದಕ್ಕಿ ಅರಣ್ಯದೊಳಗೆ ಬಂದು ನನಗೆ ಅದರ ಕುಬಸಬೇಕಂತ ಹೇಳಿ ಬೇಡ್ದಿ ಆಶಾ ಮಾಡದ ಬಳಕ ಅಧೋಗತಿಗೆ ಹೋದಿ. ಹೌದು ಹೌದು ಹೌದು. ಹೇಳ್ರಿ ಗೌಡ್ರ. ಒಂದು ಮಾತು ಹೇಳಿದ್ರ ಅವರು, ಏನ್ ಹೇಳ್ತಾರ್ರಿ? ಎಲ್ಲಿ ಕಾಮ ಅದ ಅಲ್ಲಿ ರಾಮ ಇಲ್ಲ, ಹಾ ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಕಾಮ ಇಲ್ಲ. ಹೌದು ಹೇಳ್ಯಾರಿಪ್ಪ. ಹೌದು, ಒಪ್ಪುವಂತ ಮಾತು. ಹೌದ್. ಆಡಿದ್ರೆ ಒಂದೇ ಮಾತ, ಹೂಡಿದ್ರೆ ಒಂದೇ ಬಾಣ, ಹಾ ಏಕ ಪತ್ನಿ ವರ್ತಸ್ತ ಅಂತೇಳಿ ಶ್ರೀರಾಮಚಂದ್ರಗೆ ಕರೆದಾರ. ಕರ್ದಾರಲ್ರಿಪ್ಪ? ಕರೆದಾರಿಲ್ಲ? ಹೌದು. ಅದಕ್ಕ ಆಶೆ ಅನ್ನುವಂತ ಅದ ಕಾಮ ಎಲ್ಲಿ ಇರ್ತದೋ ಅಲ್ಲಿ ರಾಮ ಇರಂಗಿಲ್ಲ. ಹಾ ಆಶೆ ಅನ್ನುವಂತ ಕಾಮ ಎಲ್ಲಿ ಇರೋದಿಲ್ಲ, ಎಲ್ಲಿ ಇರುದಿಲ್ಲೋ ಅಲ್ಲಿ ರಾಮ ಇರ್ತಾನ ಅನ್ನುವಂತ ಮಾತನ್ನ ಹೇಳಿ ಎಲ್ಲಾರ್ಗು ತಿಳಿವಂಗ ಹೇಳ್ಯಾರಿಪ್ಪ. ತಿಳಿವಂಗ ಹೇಳಿ ಒಂದು ಉದಾಹರಣೆ ಕೊಟ್ರವ್ರು. ಮತ್ತೇನ್ ಕೊಟ್ಟಾರಿ ಉದಾಹರಣೆ? ಅಯೋಧ್ಯೆ ಪಟ್ಟಣವನ್ನ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋಗೋ ಟೈಮದೊಳಗ ಹಾ ಹಾ ಮಡದಿ ಸೀತಾ ಗಂಡನ ಬೆನ್ನ ಹತ್ತಬೇಕಾದ್ರ ಆಶೆ ಎಂಬುವಂತ ಕಾಮವನ್ನ ಅಳದು ತನ್ನ ಮೈ ಮೇಲೆ ಇದ್ದಿರತಕ್ಕಂತ ಆಭರಣಗಳನ್ನೆಲ್ಲ ತೆಗೆದು ಹುಟ್ಟಿರ್ತಕ್ಕಂತ ಪಿತಾಂಬರವನ್ನ ತೆಗೆದು ಒಂದು ಅರಿಶಿನ ಬೇರ ದಾರಿಗೆ ಕಟ್ಟಿಕೊಂಡು ಕೊಲ್ಲಾಗ ನಾರ ಬಟ್ಟೆಯನ್ನು ಉಟ್ಕೊಂಡು ಹೌದು ರಾಮನ ಬೆನ್ನ ಹತ್ತಿ ಹೋದಲು ಅಂತೇಳಿ ಹೇಳಿದ್ರು. ಹೌದು ಹೇಳ್ಯಾರಲ್ರಿ. ಅವಾಗ ರಾಮನ ಬಲ್ಲಿ ಇರಾಕಕ್ಕೆ ಅರತೆ ಇದ್ಲು ಅನ್ನುವಂತ ಮಾತನ್ನ ಹೇಳಿದ್ರು. ಹೌದು. ಮುಂದ ಮಹಾರಾಷ್ಟ್ರ ರಾಜ್ಯ ನಾಸಿಕ್ ಜಿಲ್ಲಾ ಗೋದಾವರಿ ನದಿ ದಂಡಿ ಮ್ಯಾಲ ಹುಲ್ಲು ಚಪ್ಪರವನ್ನು ಹಾಕೊಂಡು ಜೀವನ ಗಳಿತಿದ್ರು. ಹೌದಲ್ರಿಪ್ಪ. ರಾವಣಾಸುರನ ಮಾವ ಮರಿಚಿ ಮುನಿ ಮಾಯದ ಚಿಗರಿಯಾಗಿ ಬಂದಾನಲ್ರಿಪ್ಪ. ಚಿಗರಿ ಮ್ಯಾಲ ಸೀತಾ ಯಾವಾಗ ಮೋಹ ಮಾಡಿದ್ಲು, ಈ ಬಂಗಾರ ವರ್ಣದ ಚಿಗರಿಯ ಒಂದು ಚರ್ಮವನ್ನು ನಾನು ಕುಬಸ ಹೊಲಿಸ್ಕೋಬೇಕು ತಂದು ಕೊಡು ಅಂತ ಕೇಳಿದ್ಲು. ಹೌದು. ಅವಾಗ ರಾಮ ಸೀತಾ ಆಗಲು ಅಂತ ಪ್ರಸಂಗ ಬತ್ತು. ಹೌದು. ಇದಕ್ಕೂ ಒಪ್ಪುವಂತ ಮಾತು. ಸೀತಾನ ರಾವಣಾಸುರ ಹೋದ, ಮಾಯದ ಚಿಗರಿ ಬೆನ್ನತ್ತಿ ರಾಮ ಹೋದ. ಹಾದಲ್ರಿಪ್ಪ. ರಾವಣಾಸುರ ಬಂದ ಸೀತಾನು ಹೋದ. ಓದಾನ್ರಿಲ್ಲ. ಎಲ್ಲಿ ಕಾಮ ಇರ್ತದ ಅಲ್ಲಿ ರಾಮ ಇಲ್ಲ ಅಂತ ನಿಮ್ಮ ಬಾಯಿಲಿ ನೀವೇ ಹೇಳಿರಿ. ಸೀತಾನ ಹುಡುಕಾಡ್ಕೋತ ಯಾಕೆ ಹೋದ? ಹೇಳ್ತಾರ ನೋಡಿ ಗುರುಗಳು ಸಾವಕಾಶ. ನೀ ಎಟ್ಟು ಇದಾದಪ್ಪ ಎಲ್ಲಿ ಮರಿಗತ್ತ ಹೋಗಿ ಬಂದ. ಆಶೆ ಅನ್ನುವಂತ ಸೀತಾನಲ್ಲಿ ಮನಿ ಮಾಡಿದ ಅಂತಂದ್ರ ಸೀತಾ ಆಗ್ಲಿ ಆದ ರಾಮಗ ಬಿಟ್ಟ, ಆ ಸೀತಾಗ ಹುಡುಕಾಡ್ಕೋತ ಯಾಕೆ ಹೋದ ರಾಮ? ಹೌದು. ನನ್ನ ಮಡದಿಗೆ ತರ್ಬೇಕನ್ನುವಂತ ಕಾಮ ಇವನಲ್ಲಿ ಮೂಡಿತೋ ಏನ್ ಇಲ್ಲೋ? ದಯವಿಟ್ಟು ಸೂಕ್ಷ್ಮ ವಿಚಾರ ಮಾಡಿರಿ. ಒಟ್ಟು ನಾವ್ರಿಗೆ ಹೇಳತ್ತ ನಡ್ರಿ. ಮುಂದ ಹುಡುಕ್ಯಾಡ್ಕೋತ ಇದೇ ನಮ್ಮ ಕರ್ನಾಟಕ ರಾಜ್ಯ ಕಿಷ್ಕಿಂದೆ ಪಟ್ಟಣಕ್ಕೆ ಬಂದಾರಲ್ರಿಪ್ಪ. ಈಗ ಅಂಜನಾದ್ರಿ ಅಂತ ಕರೀತಾರ. ವಾಲಿ ಸುಗ್ರೀವ ರಾಜಕೀಯ ಆಳ್ತಿದ್ರು. ವಾಲಿ ಸುಗ್ರೀವನ ಬಡದ ಹೊರಗೆ ಹಾಕಿದ್ದ. ಹೌದು. ಅವಾಗ ಸೀತಾಗಿನ ಶೋಧ ಮಾಡಬೇಕು, ಹೆಂಗ ಮಾಡುದು ಅಂತ ದಿಕ್ಕ ತೆಪ್ಪಿ ಓಡಾಡ್ತಿದ್ದ ರಾಮ. ಮುಂದೆ ಸುಗ್ರೀವನಲ್ಲಿ ಹೋಗಿ ಸಲಹೆ ಕೇಳ. ನನ್ನ ಮಡದಿ ಸೀತಾಗ ರಾವಣಾಸುರ ವೈದಾನ ಶೋಧ ಮಾಡ್ಬೇಕಾಗ್ಯದ, ನೀ ನಮ್ಮ ಬೆಂಬಲಕ್ಕೆ ಬರಬೇಕು ಅಂತ ಅವರಿಗೆ ಕರ್ದ. ಹೌದು. ಅವಾಗ ಸುಗ್ರೀವ್ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ನಾ ಎಲ್ಲ ಬರ್ತೀನಿ, ಇಲ್ಲ ನಂಗಿಲ್ಲ, ನನ್ನ ಮಂತ್ರಿ ಹನುಮಂತಗೂ ಕರ್ಕೊಂಡ್ ಬರ್ತೀನಿ. ಖರೆ ನಮ್ಮ ಅಣ್ಣ ನಾನು ಬಡದ ರಾಜ್ಯ ಕಸ್ಕೊಂಡ, ಮಡದಿ ಮಕ್ಕಳಿಗೆ ಕಸ್ಕೊಂಡ, ನನ್ನೊಬ್ಬನ ಹೊರಗೆ ಹಾಕ್ಯಾನು. ಹೌದು. ನಮ್ಮ ಅಣ್ಣನ ಕೈಯಾಗಿನ ರಾಜ ನನಗೂ ಅರ್ಧ ಇಸದ್ ಕೊಟ್ರ ನಾ ಬರ್ತನ. ನಾವು ನೋಡಪ್ಪ ಜಗದ ಆಗಲಿ ಅಂದ್ರು. ನಾಳೆ ಮುಂಜಾನೆ ನಿಮ್ಮ ಅಣ್ಣನ ಜೋಡಿ ಯುದ್ಧಕ್ಕೆ ನಿಂದ್ರ ಅಂದ. ವಾಲಿ ಸುಗ್ರೀವಾಗ ಯುದ್ಧ ನಡೀತಲ್ರಿಪ್ಪ. ವಾಲಿ ಶಕ್ತಿವಂತ, ಸುಗ್ರೀವ್ ಹೊಡೆದ ಹಣ್ಣಗಾಯ ಮಾಡಿಬಿಟ್ಟ. ಹೌದ? ಯಾಕೆ ಕೇಳ್ಯಾನ್ರಿ? ಅವಾಗ ರಾಮಗಂದ, ನಿನ್ನ ಸವಾಸ ಸಾಕಪ್ಪ, ನೀ ಹೋಗಿ ನಾವು. ಹಂಗಿಲ್ಲಪ್ಪ, ನೀ ವಾಲಿ ಯಾರ ಸುಗ್ರೀವ್ ಯಾರ ನನಗೆ ಗುರ್ತಾಗ್ಲಾರಕ್ಕಾಗಿ ನಾ ಸುಮ್ಮನೆ ನಿಂತೀನಿ. ನಾಳಿನ ದಿವಸ ಮತ್ತೆ ಯುದ್ಧ ಆಗ್ಲಿ ಅಂದ. ಮತ್ತಾಗಲಿ. ಅವಾಗ ಸುಗ್ರೀವ್ ಅಂದ, ಇಷ್ಟ ಸಾಕು ಪುಣ್ಯಾತ್ಮ, ನಿನ್ನ ಮಾತು ಕೇಳಿ ಹಣ್ಣಗಾಯಿ ನೀರ್ಗಾಯಿ ನೀ ಮತ್ತೆ ಹೊಡ್ಸ್ಕೊಂಡು ಮೈ ಹಣ್ಣು ಮಾಡ್ಕೋದು ಬೇಡ, ಸಾಕು ಹೋಗಿ ನಾನು. ಹೌದು. ಅವಾಗ ರಾಮ ಒತ್ತಾಯದಿಂದ ಇನ್ನು ನಾ ಅದನ್ನ ಚಿಂತೆ ಮಾಡಬೇಡ ಅಂತೇಳಿ ಮರುದಿವ್ಸ ಮತ್ತ ಯುದ್ಧಕ್ಕೆ ನಿಲ್ಲಿಸಿದ. ಹೌದು. ತನ್ನ ಕೊರಳೊಳಗಿದ್ದಿರ್ತಕ್ಕಂಥ ಮಾಲಿಯನ್ನು ತೆಗೆದವನು ಕೊಲ್ಲಾಗ ಹಾಕಿದ. ಗಿಡದ ಮರೆಗೆ ನೆತ್ತು ವಾಲಿಗೆ ಹೊಡೆದ. ಯಾರ ಸಂಬಂಧ?
ಸೀತಾನ ಸಂಬಂಧ ಅಲ್ಲ. ಮಡದಿ ಸೀತಾನ ಸಂಬಂಧ ಇವನಲ್ಲಿ ಯಾಕೆ ಮೋಹ ಬತ್ತು, ಇವನಲ್ಲಿ ಯಾಕೆ ಆಸೆ ಬತ್ತು? ಹಾ ಅಂತ ಕಾರಣ ಏನಾಯ್ತು? ಅಣ್ಣ ತಮ್ಮರ ಸಲುವಾಗಿ ಕದನ ಬಿದ್ದಿತ್ತು. ಹೌದು. ತಮ್ಮನ ಬೆಂಬಲ ಕರ್ಕೊಂಡು ಹೋಗೋ ಸಂಬಂಧ ಸುಗ್ರೀವನ ಸಂಬಂಧ ವಾಲಿಗೆ ಗಿಡದ ಮರಿಗೆ ನಿತ್ತು ಹೊಡೆದಲ್ಲ, ಇದು ಕರ್ಮಲ್ಲ? ಕರ್ಮರ್ಲ್ಯ ಮೈಕ್ ಕೊಡೋಕ ನೀವಂಟ ಹಲ್ ಬಚ್ಕೊಂಡಿರ. 4 ದಿನ ಆತು ಒಣ ಹಾಳು ಬಿದ್ದತಿ. ಯಾವಾಗ ಮಂಗ್ಯ ಬತ್ತು ಹೌದು. ಮತ್ ಗಿಡ ಹರ್ಯಾಡಕೈತ ಇದು. ಹಾ ಅವಾಗ ಹಾ ವಾಲಿಗೆ ಹೊಡೆದ ರಾಮ. ಹೊಡೆದಲ್ರಿಪ್ಪ. ವಾಲಿ ಕೇಳ್ತಾನ, ಏ ರಾಮ, ರಾಮ ನಾನ್ ನಿನ್ನ ಸೀಮೆ ಹೊಡೆದಿಲ್ಲ, ಭೂಮಿ ಹೊಡೆದಿಲ್ಲ, ಹಾ ಹಾ ನಿನಗೆ ಕರ್ರಗಂದಿಲ್ಲ, ನಿನಗೆ ಕೆಂಪಗಂದಿಲ್ಲ, ಎದರ ಸಲುವಾಗಿ ನನ್ನ ಪ್ರಾಣ ಹೊಡೆದಿ? ಹೌದು ಹೌದು. ನಾ ಏನ ಅಂತ ತಪ್ಪು ಮಾಡೀನಿ? ಏನು ತಪ್ಪು ಮಾಡಿದೆ ಅಂತದ? ನಾವು ಅಣ್ಣ ತಮ್ಮರ ಜಗಳದೊಳಗ ನೀ ಯಾಕೆ ಬಂದ ಭಾಗಿಯಾದಿ? ಹೌದು. ಅವಾಗ ರಾಮ ಹೇಳ್ತಾನ, ನನ್ನ ಮಡದಿ ಸಿತ್ತಾಗ ಹುಡ್ಕ್ಯಾಡ್ಬೇಕಾಗ್ಯದ, ಸಾಯಕ್ಕಾಗಿ ಹನುಮಂತಗ ಸುಗ್ರೀವ್ಗ ಕೇಳಿ ಹಾ ಅವ್ರು ನಾವು ಬರ್ಬೇಕಾದ್ರ ನಮ್ಮ ಅಣ್ಣನ ಹತ್ರ ಇದ್ದದ್ದ ನನ್ನ ಹೆಂಡ್ರ ಮಕ್ಕಳ ರಾಜಕೀಯ ಸುದ್ ಕೊಡು ಅಂತೇಳಿ ಅಂದ್ರು. ಹೌದು. ಅದಕ್ಕೆ ಬಂದ ನಿನಗ ನಾ ಹೊಡೆದಿನಿ. ಹಾ ಅಲ್ಲೋ ಪುಣ್ಯಾತ್ಮ, ನನ್ನ ಹೊಡೆಯುವಂತದ್ ಏನಿತ್ತು ನನಗ ಬಂದ ನೀ ಕೇಳಿದ್ದಂದ್ರ ಹಾ ನಿನ್ನ ಮಡದಿ ಸಿತ್ತಾಗ ತಂದು ನಿನ್ನ ಮುಂದೆ ಇಳಿಸ್ತಿದ್ನಲ್ಲೋ, ನನಗೆ ಯಾಕೆ ಇಂಥ ಪಾಪ ಕೆಲಸ ಮಾಡಿದಿ? ಹೌದು ಹೌದು ಹೌದು. ಇಂಥ ಒಂದು ಯಾವಾಗ ನೀ ಕೆಲಸ ಮಾಡಿದಿ ಅಂತಂದ್ರ ಅಂದ್ರ ಮುಂದೆ ಈ ರಾಮ ಅವತಾರ ಮುಗದ ದ್ವಾಪಾರ ಯುಗದಾಗ ಕೃಷ್ಣಾಗಿ ಹುಟ್ಟಿ ಬರ್ತಿಲ್ಲ, ಹಾ ಜರ ಅನ್ನುವಂತ ಬ್ಯಾಡಾಗಿ ಬಂದ ಅರಣ್ಯದಾಗ ನಿನ್ನ ಪ್ರಾಣನ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ವಾಲಿ ಅಲ್ಲ ಅಂತೇಳಿ ಅಲ್ಲಿ ಶಪಥ ಮಾಡ್ಯಾನ. ಅದ ಕರ್ಮದ ಫಲದಿಂದ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದಾಗ ಸಾಯ್ಬೇಕಾಯ್ತು ಬ್ಯಾಡನ ಕೈಯಾಗ. ಹಾ ಹಾ ನೋಡಲಿ, ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದೆತ್ತ ಸಂಬಂಧವಯ್ಯ. ಫೋಟೋ ಹೊಡೆಯವ್ರು ಒಂದೆರಡು ಹಿಂಗ ಮಹಾರಾಜರ ಸಂಬಂಧ ಅದಾವ, ಒಂದಕ್ಕೊಂದು ಸಂಬಂಧ ಅದಾವ. ಹೌದು. ಇಲ್ಲಿ ಮುಂದ ಹಾ ಸೀತಾದೇವಿಗೆ ತರಬೇಕಾದ್ರ ಮತ್ತೇನ್ ಮಾಡ್ಯಾರ್ರಿ? ರಾವಣಾಸುರಗ ಕುಂಭಕರ್ಣಗ ಒತ್ತಾಟಿಗೆ ಮಾಡಿಟ್ರಿ, ವಿಭೀಷಣ ನಿಮ್ಮ ಕಡೆ ಎಳ್ಕೊಂಡ್ರಿ, ಅಧರ್ಮದ ಕೆಲಸ ಮಾಡ್ರಿ ಅಲ್ಲಿ. ಹಾ ಹಾ ಅಲ್ಲೋ. ತದನಂತರ ರಾವಣಾಸುರನ ಲಂಕಾಪಟ್ಟನೆಲ್ಲ ಹಾಳು ಮಾಡಿ ವಾನರ ಸೈನ್ಯ ಕರ್ಕೊಂಡ, ಹನುಮಂತನ ಕರ್ಕೊಂಡ, ಹಾ ನೆಲಾಗ ಕರ್ಕೊಂಡ, ಜಾಂಬವಂತ ಕರ್ಕೊಂಡ, ಹಾ ಬಂಗಾರದಂತ ಲಂಕಾ ಎಲ್ಲ ಸುಟ್ಟು ಹೋಗದ. ರಾವಣಾಸುರ ಕುಂಭಕರ್ಣ ಹೊಡೆದ, ಇಂದ್ರಜಿತ್ ಹೊಡೆದ, ಮೇಘನಾಥಗ್ ಹೊಡೆದ, ಸೀತಾದೇವಿ ತಗೊಂಡು ಬಂದು ಹಾ ಹಾ ಇಂಥದೆಲ್ಲ ಉಪಕಾರ ಮಾಡಿದ್ರಿ. ಹೌದು. ಮಾಡಿದ ಮೇಲತ್ತ ಹಾ ಹಾ ತದನಂತರ ಸೀತಾದೇವಿನ ತಗೊಂಡು ಬಂದ ಮೇಲತ್ತ ಏನ್ ಮಾಡ್ಯಾರ ಮತ್ತ? ನನ್ನ ಮಡದಿ ಸೀತಾ ಪತಿವರ್ತ ಅನ್ನುವಂಥದ್ದು ರಾಮಗ ಗುರ್ತಿತ್ತೋ ಇಲ್ಲೋ? ಗೊತ್ತಿರ್ಬೇಕಾಗಿತ್ತಲ್ರಿ. ಮತ್ತೆ ನೀ ಪತಿವರ್ತ ಹಾನಿ ಆಗೈತೋ ಇಲ್ಲೋ ನೋಡೋ ಸಂಬಂಧ ಅಗ್ನಿ ಪರೀಕ್ಷೆ ಯಾಕೆ ಮಾಡಿದ ರಾಮ? ಹೌದು. ಅಲ್ಲೆಲ್ಲಿ ಧರ್ಮ ತನ್ನ ಮಡದಿಗೆ ನೀ ಪತಿವರ್ತಿ ಹೌದಾ ಅಲ್ಲೋ ಅಂತೇಳಿ ಅಗ್ನಿ ಪರೀಕ್ಷೆ ಮಾಡಿ ಅನ್ನಂದ್ರೆ ಇದೇನ ಧರ್ಮ ಅನ್ನೋದು ಏನ ಅಧರ್ಮ ಅನ್ನೋದು? ರಾಮನ ಧರ್ಮ ಎಲ್ಲಿ ಉಳಿತು? ಎಲ್ಲಿ ಉಳಿತು ಧರ್ಮ? ಏನೋ ಪತಿವರ್ತ ಇದ್ದದ ಸೀತಾ ಹಾ ಬೆಂಕಿ ಒಳಗೆ ಹೋಗಿ ನೆತ್ತಳು ಆಕೆ ಪತಿವರ್ತ ಪ್ರಭಾವವನ್ನು ತೋರಿಸಿದ್ಲು. ಹಾ ಅವಾಗ ನನ್ನ ಹ್ಯಾಂತ ಒಪ್ಕೊಂಡನಲ್ರಿಪ್ಪ. ತಗೊಂಡ ಮುಂದೆ ಹಾ ಬಂದ ಮೇಲೆ ಒಬ್ಬ ಅಗಸನ ಮಾತು ಕೇಳಿ ಮಾಡ್ಕೊಂಡಂತ ಮಡದಿ ಸೀತಾಗ ಬಿಟ್ರೆ ರಾಮಚಂದ್ರ ಹಾ ಬಸವಂತಿ ಇದ್ದಂತ ಸೀತಾದೇವಿ ಹರ್ಯಾಣದಾಗ ಹೋಗಿ ವಾಲ್ಮೀಕಿ ಋಷಿ ಆಶ್ರಮದಾಗ ಜೀವನ ಮಾಡಾಕತ್ಲು. ಇದೆಲ್ಲ ರಾಮನ ಧರ್ಮನ? ಇಂಥದ್ಯಾಕ್ ಮಾಡಕತ್ತಾನ? ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು. ಎಲ್ಲಿ ಕಾಮಿಲ್ಲೋ ಅಲ್ಲಿ ರಾಮ ಅದಾನ. ಮತ್ತೆ ಇಂತಿಂತ ಬುದ್ಧಿ ಇವನಲ್ಲಿ ಯಾಕೆ ಉತ್ಪತ್ತಿ ಆಯ್ತು? ಅಂತ ಕಾರಣ ಹಿಂದೆ ಏನಾಗಿತ್ತು? ಎರಡೂ ಮೇಳಗಳನ್ನ ತಮ್ಮ ರೂಟ್ ಹಿಡ್ಕೊಂಡು ತಮ್ಮ ಪಾಲನ್ನ ಹಂಚಿಕೊಂಡು ತಮ್ಮ ಕೆಲಸ ಮಾಡ್ಲಕತ್ಯಾವ. ಹೌದ್ರಿ. ನಮ್ಮ ಹಳ್ಳೂರು ಮಾಸ್ತರ್ ಅವರು ಏನಂತಾರ್ರಿ ಅವರು? ಕರ್ಮದ ಪಾಲು ಹಿಡಿದು ಮಹಾಭಾರತದ ಬಗ್ಗೆ ಉದಾಹರಣೆಗಳನ್ನ ಹೇಳಿದ್ರ ಅವರು. ಹೌದು, ಎಲ್ಲ ಒಟ್ಟು ಕರ್ಮ, ಎಲ್ಲ ಕರ್ಮದ ಹಿಂದೆ ಹುಟ್ಟ್ಯಾದ. ತಪ್ಪಲ್ಲದು, ಕರ್ಮದ ಹಿಂದೆ ಇದು ಹುಟ್ಟ್ಯಾದ. ಇದು ಭೂಮಿ ಕರ್ಮ ಭೂಮಿನೇ. ಇದು ಭೂಮಿನೇ ಕರ್ಮ ಭೂಮಿ ಅದ. ಖರೆ ಕರ್ಮದ ಹಿಂದೆ ಹುಟ್ಟುದು ಖರೇನೆ ಅದ ಮಹಾರಾಜ್ರ. ಕರ್ಮ ಭೂಮಿ ಕರ್ಮದಿಂದ ಹುಟ್ಟುದು ಖರೇನೆ ಖರೆ. ನಿಮಗ ಒಂದು 80-90 ಎಕರೆ ಆಸ್ತಿ ನಿಮ್ಮದತ್ ನೋಡ್ರಿ. ಒಂದು 10 ಎಕರೆ ಆಸ್ತಿ ಅವ್ರ ಕರ್ಮದವ್ರದತ್ತ. ಇಲ್ಲಿ ವಾದ ಭೂಮಿನೇ ಇಡೀ ಕರ್ಮದದ. ಇದ್ರಾಗ ಹಂಸಪಾಲ್ ಹಿಂಗಿಲ್ಲ. ಇದು ಕರ್ಮ ಭೂಮಿ. ಹೌದು.
ಕರ್ಮದೊಳಗ ಧರ್ಮವನ್ನು ಯಾವ ಕಾಪಾಡ್ತಾನ ನೋಡು, ಅದು ಅಷ್ಟೇ ನಾವು ಹೇಳುದು. ಅದು ಹೇಳುವುದದು ನಾವು. ಎಲ್ಲದನ್ನೂ ಕರ್ಮೆ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಏನೆಲ್ಲ ಕ್ರಿಯೆ ಆಗ್ತಾವ ಎಲ್ಲನೂ ಕರ್ಮೆ ಅಂತನವ ಜ್ಞಾನಿ. ಹೌದು. ಆದ್ರ ಇದರೊಳಗ ಸತ್ಕರ್ಮ, ಒಳ್ಳೆಯ ಕರ್ಮ ಎಷ್ಟದಾವ ಅವು ಧರ್ಮ ಅನಿಸ್ಕೊತಾವ. ದುಷ್ಕರ್ಮ, ಕೆಟ್ಟದ ಕಾರ್ಯ ಏನದ ಅದು ಕರ್ಮ ಅನಿಸ್ಕೊತಾವ. ಅದು ನಿಫಲಾಗಿ ಹೋಗ್ತದೆ. ಹಿಂಗ ವಾದದ ಎಲ್ಲ ಕೂಡಿಸಿ ಕಲಿಸಿ ಬಿಡುವುದಿಲ್ಲ. ಒಂದು ಮಾತು ಹೇಳಿದ್ರ ಅವರು ಏನು? ಯಾಕಂತಂದ್ರ ಯಾರು ದುರ್ವಾಸರ ಆಶ್ರಮದೊಳಗ ದ್ರೌಪದಿ ಕುಂತಿದೇವಿ ಹೌದಿಲ್ರಿ? ಹೌದು. ಪರಮಾತ್ಮನ ಭಕ್ತಿ ಮಾಡಿದಳು, 5 ಮಂತ್ರ ಕೊಟ್ಟ ಹೌದಿಲ್ರಿ? ಹೌದು. ಒಂದು ಮಂತ್ರ ಲಗ್ನ ಆಗೋಕ್ಕಿಂತ ಮುಂಚೆ ಈ ಮಂತ್ರದೊಳಗೆ ಇಂಥ ಶಕ್ತಿ ಅದ ಅಂತೇಳಿ ಪಠಣ ಮಾಡಿದಳು. ಕರ್ಣ ಹುಟ್ಟದ, ಕಿವಿಯಿಂದ ಹುಟ್ಟದ, ಕರ್ಮದಿಂದ ಹುಟ್ಟಿದ ಫಲ ಕರ್ಣ ಧಾನಸೂರ ಅನಿಸ್ಕೊಂಡ ಜಗತ್. ಹುನ್ನೂರ್ ಐತಿ. ಹೌದು. ಇದು ಹೂ ಮಾರುವಂತ ಜಾಗ ಹುನ್ನೂರ್ ಐತಿ. ಇದು ಹೊನ್ನೂರ್ ಐತಲ್ರಿಪ್ಪ. ಇದು ಹುಲ್ಲು ಮಾರುವಂತ ಜಾಗ ಅಲ್ಲ ತಮ್ಮ. ಹೌದು. ಒಂದು ಧರ್ಮ, ಇನ್ನೊಂದು ಕರ್ಮ. ಹಾ, 2 ವಿಷಯ ಇಟ್ಟಾರ. ಎರಡು ಇಟ್ಟಾರಲ್ರಿಪ್ಪ ಅವರು. ಈ 2 ವಿಷಯದೊಳಗ ಕೆಲವೊಂದು ಮಾತುಗಳನ್ನ ನನ್ನ ಮೊದಲನೇ ಪದದೊಳಗ ಹೇಳಿದ್ದೇವಲ್ರಿಪ್ಪ. ಮಹಾಭಾರತ ಹುಟ್ಟಬೇಕಾದ್ರೆ ಕರ್ಮದಿಂದನ ಹುಟ್ಟ್ಯದ ಅನ್ನುವಂತ ಮಾತನ್ನ ನಾವು ಹೇಳಿದ್ದೇವಲ್ರಿಪ್ಪ. ನಾವು ಹೇಳಿದ್ದೆವು. ಹೌದು. ಅದಕ್ಕ ರಾಮಾಯಣ ಹುಟ್ಟಬೇಕಾದ್ರೂ ಕರ್ಮದಿಂದ ಹುಟ್ಟ್ಯದ ಅಂತ ನಾವು ಹೇಳಿದ್ದೆವು. ಹೌದು. ಮಹಾರಾಜರು ಅದಕ್ಕೆ ಒಪ್ಕೊಂಡ್ರು. ಹೌದು. ಇದು ಭೂಮಿನೂ ಕರ್ಮ ಭೂಮಿನೇ ಅದ. ಈ ಜಗತ್ತೆಲ್ಲ ಕರ್ಮದಿಂದೇನೆ ಹುಟ್ಟ್ಯದ. ನಾವು ನೀವು ಹುಟ್ಟಬೇಕಾದ್ರೂ ಕರ್ಮದಿಂದ ಹುಟ್ಟಿದ ಅಂತ ಹೇಳ್ಯಾರ್ರಿಪ್ಪ ಅವರು. ಹೌದು. ಕರ್ಮದಿಂದನ ಹುಟ್ಟ್ಯದ. ಈ ಕರ್ಮದಿಂದ ಹುಟ್ಟಿ ಮಾನವ ಶರೀರ ಮುಂದೆ ಧರ್ಮ ನಾವು ಯಾವ ರೀತಿಯಾಗಿ ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂತ ಮಾತನ್ನ ಹೇಳ್ಯಾರ್ರಿಪ್ಪ, ಹೇಳಿದ್ರು ಅವ್ರು. ಹೌದಿಲ್ರಿ? ಅವ ಕರ್ಮದಿಂದ ಹುಟ್ಟದ. ಎಲ್ಲರೂ ಈ ಭೂಮಿ ಮೇಲೆ ಹುಟ್ಟ್ಯಾರ, ಎಲ್ಲರೂ ಕರ್ಮದಿಂದೇ. ಆದ್ರೆ ಇಲ್ಲಿ ಬಂದ ಬಳಿಕ ಧರ್ಮವನ್ನು ಕಾಪಾಡಬೇಕು. ಧರ್ಮವನ್ನು ಕಾಪಾಡ್ದೇವಂದ್ರ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನು? ಧರ್ಮೋ ರಕ್ಷತಿ ರಕ್ಷಿತ ಅಂದ್ರ ಧರ್ಮವನ್ನ ಯಾರು ಕಾಪಾಡ್ತೀರಿ ಅದೇ ಧರ್ಮ ನಿಮ್ಮನ್ನು ಪುನಃ ಹೊಳ್ಳಿ ಕಾಪಾಡ್ತದ. ಇದರ ತಾತ್ಪರ್ಯ ಅದ. ನೀ ಕರ್ಮದಿಂದ ಹುಟ್ಟದ ತಂದಿ. ಹೌದು. ಅವನಿಗೆ ದಂಡಿತನ ಕರ್ಮ ಹಚ್ಚೋದಿಲ್ಲ ಕರ್ಣಗ. ಹೌದಲ್ಲ? ಇದು ಮೊದಲು ತಲೆಯಾಗಿಟ್ಟುಕೋರಿ. ಕರ್ಮದಿಂದ ಹುಟ್ಟದ. ಹೌದಲ್ಲ? ದಂಡಿಗೆ ಹೋಗಿ ಕರ್ಮ ಹಚ್ಚಬೇಡ ಅವನಿಗೆ. ಅವ ದಾನ ಅಂದು ಕೂಡಿ ಜಗತ್ತದೊಳಗೆ ಹೆಸರು ಯಾರ್ದು ಬರ್ತದ? ಕರ್ಣಂದು. 140 ಕೋಟಿ ನಮ್ಮ ಭಾರತದಾಗ ಜನ ಅದೀಗ. ಹೌದು. ದಾನ ಅಂದ್ರ ಕರ್ಣನ ಹೆಸರು ಬರ್ತದ. ಹೌದು. ಸತ್ಯ ಅಂದ್ರ ಹರಿಚಂದ್ರನ ಹೆಸರು ಬರ್ತದ. ಹೌದು. ಧರ್ಮ ಅಂದ್ರ ಧರ್ಮರಾಜನ ಹೆಸರು ಬರ್ತದ. ಧರ್ಮ ಅಂದ ಕೂಡ್ಲೇನು ಬರ್ತದ ಹೆಸರೇ ಬರ್ತದ. ಹಂಗ ಕರ್ಮ ಅಂದ ಕೂಡ್ಲೆ ಯಾರ್ದು ಬರ್ತದ್ರಿ? ಯಾವ್ದು ಬರ್ತದ? ಯಾರ್ದು ಇಲ್ಲ. ಯಾಕ್ರಿ? ಯಾರ್ದು ಬರುದಿಲ್ಲ. ಬರ್ತದೇನು ಕರ್ಮ ಅಂದ ಕೂಡ್ಲೆ? ಹಂಗ ಎದಕ್ಕೆ ಏನು ಹಚ್ಚಬೇಕು ಅಲ್ಲಿ ತಾನೇ ಕರ್ಮ ಹಚ್ಕೋಬೇಕು. ಅದಕ್ಕೆ ಬರೇ ಹುಟ್ಟ್ಯಾನಂದ್ರೆ ಅದು ಅಲ್ಲ. ಈಗ ನೀವೆಲ್ಲ ಕರ್ಮದಿಂದ ಹುಟ್ಟಿದವ್ರಿದ್ದೇವು. ಹೌದು. ನೀವು ಕರ್ಮ, ನಾವು ಕರ್ಮ. ಹೌದು. ಕರ್ಮದಿಂದ ಹುಟ್ಟಿದೆವು. ಕರ್ಮದಲ್ಲಿ ಹುಟ್ಟಿ ಧರ್ಮ ಮದಗೊಂಡ ಮುತ್ಯ ದೇವರಾಗಿ ಹೋದ. ಹೌದಲ್ಲ? ಯಾಕ್ರಿ? ಹೌದು. ಧರ್ಮವನ್ನು ಕಾಪಾಡಿ ಅವ್ರದ್ದು ಸಿದ್ದೇಶ್ವರಪ್ಪ ಅವರು ಜಗತ್ತದೊಳಗ ನಡೆದಾಡು ದೇವರು ಅನಿಸ್ಕೊಂಡ್ರು. ಹೌದು. ಸಿದ್ಧಾರೂಢರು ಅನಿಸ್ಕೊಂಡ್ರು. ಹೌದು. ಲಚ್ಚಾಣಮುತ್ತಿ ಅವ್ರು ಅನಿಸ್ಕೊಂಡ್ರು. ಹೌದು. ಮುಗುಳು ಕೋಡಮುತ್ತಿ ಅವ್ರು ಅನಿಸ್ಕೊಂಡ್ರು. ಹೌದು. ತುಕಾರಾಮ್ ಮಹಾರಾಜರು ಅನಿಸ್ಕೊಂಡ್ರು. ಹೌದು. ಹೌದು. ಎಲ್ಲಿ ಹುಟ್ಟ್ಯಾರ? ಎಲ್ಲ ಇದೇ ಕರ್ಮ ಭೂಮಿ ಮೇಲೆ. ಕರ್ಮದ ಹಿಂದೆ ಹುಟ್ಟ್ಯಾರ ಅವರು. ಇವು ಎಲ್ಲದಕ್ಕೂ ಅದು ಹಚ್ಚೋದಿಲ್ಲ. ಹೆಂಗ ಬಿಡಿಸ್ಬೇಕು ಅನ್ನೋದು ಮೊದಲು ನಿಮಗೆ ತಲೆಯಾಗಿರ್ಬೇಕು. ಇಲ್ಲ, ಒಳ್ಳೇದೇ ಬಿಡಿಸ್ಕೋತ ಬಂದ್ರು. ಒಂದು ಪಂಥ ಮಾಡಿಟ್ರಿ ನೀವು. ಕುಂತಿ ಧೃತರಾಷ್ಟ್ರ ಮತ್ತು ಪಾಂಡುರಾಜ. ಧೃತರಾಷ್ಟ್ರ ಹಿಂದಿನ ಕರ್ಮಾನುಸಾರ ಹುಟ್ಟು ಕುರುಡಿದ್ದ. ಹೌದು. ಒಪ್ಪದೇವು ನಿಮ್ಮ ಮಾತಿಗೆ. ಗಾಂಧಾರಿಯನ್ನ ಮಾಡಿಕೊಟ್ರು. ಈಕಿ ಕಣ್ಣುಳಕ್ಕಿದ್ದಳಿಲ್ರಿ? ಈಕಿ ಕಣ್ಣು ಎದ್ರ ಕಾಲ ಕಟ್ಕೊಂಡ್ಲು? ಕಣ್ಣುಳಕ್ಕಿದ್ದಳಿಲ್ಲ. ಗಾಂಧಾರಿ ಕಣ್ಣು ಇರ್ತಾ ಪೈಕಿ ಕಣ್ಣು ಕಟ್ಕೊಂಡು ಸಣ್ಣ ಮಕ್ಕಳು ಯಾರು ಕೃಷ್ಣ ದ್ವೈಪಾನರಲ್ಲಿ ಬೇಡಬೇಕಾದ್ರೆ ಈಕಿನೂ 101 ಸೂರು ಮಕ್ಕಳನ್ನೇ ಕೊಡುವ ತಿಳಿ ಬೇಡದಕ್ಕಿಲ್ಲ.
ಬೇಡಬೇಕಿಲ್ರಿ? ಅದಕ್ಕೆ ಪ್ರತಿಫಲವಾಗಿ ಮಕ್ಕಳು 101 ಹುಟ್ಟ್ಯಾವ ಖರೆ. ನೀ ಕಣ್ಣುಳಕ್ಕಿತ್ತು ತಾಯಿಯ ಧರ್ಮ ಏನಪ್ಪ, ಮಕ್ಕಳನ್ನು ಹ್ಯಾಂಗ ಪರಿಪಾಲನೆ ಮಾಡಬೇಕು, ಜಗತ್ತದೊಳಗೆ ಮಕ್ಕಳಿಗೆ ಹ್ಯಾಂಗ ಬೆಳೆಸ್ಬೇಕು ಅನ್ನೋದು ನಿನ್ನಲ್ಲಿಲ್ಲ. 101 ಮಕ್ಕಳು ಹುಟ್ಟಿದ್ರು ಕಣ್ಣು ಕಟ್ಕೊಂಡು ಕುತ್ತಿ ಹುಚ್ಚನಂಗೆ ಕುಡಿದು ಕೆಸಿನ ಹುಚ್ಚನಂಗಾಗಿ ಹೋಯ್ತು. ಬುದ್ಧಿ ಹೇಳ್ಬೇಕಿಲ್ಲ ಮಕ್ಕಳಿಗೆ? 101 ಮಕ್ಕಳು ನಿನ್ನಿದ್ದು ಕಣ್ಣು ಕಟ್ಕೊಂಡು ಯಾಕೆ ಕರ್ಮ ಮಾಡ್ಕೊಂಡು? ಮಕ್ಕಳು ನಿನ್ನ ಗಂಡ ಕುರುಳಿದ್ದ. ಈ ಕರ್ಮದೊಳಗ ಧರ್ಮ ಕಾಪಾಡ್ಬೇಕು, ಮತ್ತಿಟ್ಟು ಕರ್ಮೆ ಮಾಡ್ಕೊಂಡ್ರೆ ಕಣ್ಣಿತ್ತು. 5 ಮಕ್ಕಳಿದ್ದು ಇಲ್ಲಿ ಯಾರು ಕುಂತೀವು 5 ಮಕ್ಕಳಿದ್ದು. ಹೆಂಗ ಬೆಳೆಸದಳ ಮಕ್ಕಳಿಗೆ? ಹೆಂಗ ಬೆಳೆಸಿದ್ಳು? ದಿನನಿತ್ಯ ನ್ಯಾಯ ನೀತಿ ಎಲ್ಲ ಹೇಳ್ಕೋತು ನನ್ನ 5 ಮಕ್ಕಳು ಎಂದೂ ಅಗಲಬಾರ್ದಂತೇಳಿ ಪರಮಾತ್ಮನ ಧ್ಯಾನ ಮಾಡ್ಕೋತು ಹೊಟ್ಟೆ ಕೆಟ್ಟ ದಾರಿನಿದಂತೆ ತುಳಿಗುಡ್ಲಿಲ್ಲ ಕುಂತಿದೇವಿ. ಯಾರು? ತನ್ನ ಮಕ್ಕಳಿಗೆ. ಹೌದು. ಅದಕ್ಕ ಅವ ಏನು ಕೃಷ್ಣ ಬೆನ್ ಹತ್ತಬೇಕಾಯ್ತು. ಎಲ್ಲಿ ಆ ಕಡೆ ಧರ್ಮದ ಆ ಕಡೆ. ಹೌದಿಲ್ರಿ? 5 ಮಂದಿ ಇರೋ ಲೆಕ್ಕರೆ. ಇವ್ರು ಹೇಳುದು ಹೆಂಗ ಆಗ್ತದಂದ್ರ, ಹೆಂಗ ದಿನ ಏನ್ ಎದಕ್ ಹಚ್ಬೇಕು ಅನ್ನೋದು ಮೊದಲು ನಿಮಗೆ ಹೇಳ್ತಾ. ಗಂಡ ದಿನ ಬಜಾರ್ಕ್ ಹೋಗ್ತೀವಿ ಸಂತಿಗೆ ದಿನ ಹೋತಾನೆ. ವಾರಕ್ಕೊಮ್ಮೆ ಹೋಗವ. ವಾರಕ್ಕೊಮ್ಮೆ ಹೋತಾನ. ಅವನ್ ಹೆಣ್ತಿ ಅಂದಳು ಎಲ್ಲ ಹೆಣ್ಮಕ್ಳು ಹೋಗ್ತಾರ, ಹೆಣ್ಮಕ್ಳೇ ಸಂತಿಗೆ ಹೋತಾರ. ನನ್ನ ಗಂಡ ನನಗೆ ಹೊಟ್ಟೆ ಕಳ್ಸಾಲಾಗಂತ ತಾನೇ ಹೋತ ಅಂತೇಳಿ ಒಂದು ದಿನ ಜಗಳ ತೆಗದಳಿಕಿ. ಎಲ್ಲಾ ಜಮಖಂಡಿ ಸಂತಿ ಹೆಣ್ಮಕ್ಳು ಹೋಗ್ತಾರ, ನಾ ಹೋತೀನು 5-6 ತಿಂಗಳಾಯ್ತು ನೀನೇ ಸಂತಿ ಮಾಡ್ತೇಳಿ ಗಂಡನ ಕೈಯನ್ನು ಕಾರ್ಬಾರ್ ಇಕ್ಕಿ ಕಸ್ಕೋಬೇಕಂತೇಳಿ ಮಾಡಿದಳು. ಹೋಗಲಕ್ಕಂತೇಳಿ ಒಂದು 500 ರೂಪಾಯಿ ಕೊಟ್ಟ, ಹೋಗಿ ನೀ ಮಾಡ್ಕೊಂಡು ಬಾ ಹೋಗಿ ಸಂತಿ ಅಂತ. ಮಾಡ್ಕೊಂಬ, ಅದ್ರಾಗೇನು ಹೊಡೆದದ, ನೀ ಮಾಡ್ಕೊಂಬಂದ್ರು ಮನೆಗೆ ಹತ್ತಾರಕ್ಕೆಲ್ಲ ಅನ್ನ ಆಕಿನ ಕೈಯಾಗ 500 ರೂಪಾಯಿ ಕೊಟ್ಟು ಸಂತಿ ಕಳಿಸದ. ವಾರತನ ಸಂತಿ ಮಾಡ್ಕೊಂಬ ಅಂತ ಹೇಳಿ ಅವ ವರ್ಷಾನ್ಗಟ್ಲಿ ಅವನೇ ಮಾಡವ. ಹೌದಲ್ಲ. ಈಕಿ ಹಾದಳ್ರಿ, ಈಕಿ ಯಾನ್ ಮಾದಳು ಪಿಶ್ವಿ ತೊಗೊಂಡು ಹಾದಳು. ಹಾದ್ಯಾಗ ಒಬ್ಬ ಹೂಗಾರಕ್ಕಿ ದಂಡಿ ಮಾರ್ತಿಳು, ಹೂವಿನ ದಂಡಿ. ಅವ್ ಹೋಗೋಣ ಹೂವಿನ ದಂಡಿನೇ ಹತ್ತದು. ಹೆಂಗಿವಿ ಅಂದಳು 500 ರೂಪಾಯಿ ಜೋಡಿ ಅನ್ನ 500 ಕೊಟ್ಟು 2 ದಂಡಿನೇ ತೊಗೊಂಡ್ಲಿಕ್ಕಿ. 2 ದಂಡಿ ತೊಗೊಂಡ ರಕ್ಕಿ ಹಾದು ಯಾರು ಮಾಡ್ತಾಳ್ರಿ? ಹೊಳೆ ಬರುದು ಪಿಶುವಾಗ ಹಾಕೊಂಡು ಮತ್ತೆ ಯಾನ ತೋಬೇಕನ್ನೋದು ಖಬರ್ ಇಲ್ಲ ಇದಕ್ಕೆ. ಹೌದಲ್ಲ. ವಾರತನ ಮನಿ ನಡಿಬೇಕಾದ್ರೆ ಯಾನ್ಯಾನ ತೋಬೇಕನ್ನೋದು ಗಂಡು ಮಾಡ್ತಿದ್ದ ತಿಳಿದ ಸಂತಿ. ಈಕಿ ಹಾಕಿನ 2 ದಂಡಿ ಏನು ಜೋಡಿ ಹಂಗ ನನ್ನ 500 ರೂಪಾಯಿ ಅಂದ್ರೆ 2 ದಂಡಿ ತೊಗೊಂಡು ಪಿಶ್ವ್ಯಾ ಹಾಕೊಂಡು ಬಂದಳು. ಗಂಡು ಗಳಾಕ್ ಹೋಗಿದ್ ಹೊಲ್ದ ಬರಾಟ್ಗೆ ಕಟ್ಕೊಂಡು ಹಣದಂಡಿ ಕಟ್ಕೊಂಡು ಕುತ್ತಾಳ ಬಾಕಲ. ಇದ್ರಿಗೆ ಇವ ಗಳಯಾದ ಬಂದ ಸಂತಿ ಮಾಡ್ಕೊಂಡು ಬಂದಿ. ಅದೇ ತಂದಿದ ನೀವು ಕಾಣಿಸಲ್ಲ ಹೆಂಗ್ ಕಟ್ಕೊಂಡು ಕೂತಿದ. ಹುಚ್ಚು ಕ್ವಾಡಗ ನಿನಗೆ ಏನ್ ಹೇಳಿದ? ಹಿಂಗ್ ಹತ್ತಿ ಅಂತ ಹೇಳಿ ನಿನಗೂ ಅಂತ ಅಂದಿದ್ ಕಟ್ಕೋ. ನನಗ್ಯಾಕೆ ಬೈತಿ? ನಿನಗೂ ಅಂತ ಅಂದಿದಿ ಕಟ್ಕೋ. 2 ಇಬ್ರು ಗಂಡ ಹೆಂಡ್ತಿ ದಂಡಿ ಕಟ್ಕೊಂಡು ಕೂತ್ರೆ ಚಂದ ಕಾಣಿಸ್ತದ, ಮನಿ ನಡೀತದ. ಹಿಂಗಾದ್ರ ಯಾನ ಮಾಡ್ಬೇಕನ್ನೋದು ಗೊತ್ತಬೇಕಲ್ಲ. ಹೌದು. ಹಿಡ್ದಿರಿ ಪಾಲ ಬಜಾರ್ಕ್ ಹೋದ್ರ ನಮಗ 1 ವಾರ ತನ ಯಾನ ಸಂತಿ ಹತ್ತದ ತಿಳಿದ ತೋಬೇಕಾಗ್ಯದ. ಹೌದು ಹೌದು ಹೌದು. ಹೋಗಿ ದಂಡಿ ಕಟ್ಕೊಂಡು ಕೂತ್ರ ಹಂಗಲ್ಲ. ನೀ ಹಿಡ್ದಿದಿ ಪಾಲ ಕರ್ಮ. ಕರ್ಮದಿಂದ ಪಾಲ್ ಹಿಡಿದು ಜಯ ಆಗ. ಒಂದ್ ಹೇಳಿದ್ರ ಕರ್ಮದ ಪಾಲ್. ಕರ್ಮ ಹೆಂಗಿರ್ಬೇಕಂದ್ರ ಕರ್ಪೂರಕ್ಕೂ ಉರಿ ಹಚ್ಚದಂಗ ಆಗ್ಬೇಕತ್ ನೋಡ್ರಿ. ಇಲ್ಲೇ ಮತ್ತೆ ಫೇಲ್ ಆದ್ರಿ ಮಾಸ್ತರ್ ನೀವು. ಕರ್ಪೂರದ ಉರಿ ಇಲ್ಲಿ ಸರ್ವಜ್ಞ ಹೇಳ್ತಾನ ಏನಂತ? ಬೆಟ್ಟ ಕರ್ಪೂರ ಬೆಂದು ಬೆಟ್ಟಿಡಲು ಬೂದಿಲ್ಲ. ಹೌದು ಹೌದು ಹೌದು. ಏನಂದವ? ಬೆಟ್ಟ ಕರ್ಪೂರ ಬೆಂದು ಬೆಟ್ಟಿಡಲು ಬೂದಿಲ್ಲ. ನೆಟ್ಟನೆ ಗುರುವಿನ ಪಾದಿಗೆ ಎರಗಿದರೆ ನೀ ಮಾಡಿದ ಪಾಪ ಸುಟ್ಟು ಹೋಗುವುದು ಸರ್ವಜ್ಞ. ಯಾನ್ ಸುಡ್ತದ್ರಿ? ಧರ್ಮದವ ಉರಿ ಹಚ್ಚದರೆ ನಿನ್ನ ಪಾಪ ಸುಡ್ತದ. ನಿನ್ನ ಕರ್ಮದವ ಉರಿ ಹಚ್ಚದ್ರ ಪಾಪ ಸುಡಾದ, ಮತ್ತಿಟ್ಟು ಕರ್ಮ ಆಗ್ತದ. ಇದು ತಲೆಯಾಗಿರ್ಲಿ. ಕರ್ಮದೊಳಗೆ ಧರ್ಮ ಕಾಪಾಡಬೇಕು. ಬೆಟ್ಟದಟ್ಟ ಗುಡ್ಡ ನಿನ್ನ ಪಾಪ ಇತ್ತಂದ್ರ ಧರ್ಮವೇ ಕೈ ಹಚ್ಚಬೇಕು ಅದಕ್ಕ. ಹೌದು. ಅಂದ್ರೆ ಅದು ಸುಡ್ತದ, ಮತ್ತೊಬ್ರು ಹಚ್ಚದ್ರ ಸುಡುದಿಲ್ಲ. ಎಲ್ಲ ಯಾಕ ಧರ್ಮ ತರ ಕರ್ಮ ಹೆಂಗ ಅನ್ನೋದು ಒಂದು ಉದಾಹರಣೆ ಹೇಳ್ತೇನೆ ನಿನಗೆ. ಉದಾಹರಣೆ ಹೇಳಕ್ಕಿಂತ ಮುಂಚೆ ನಮ್ಮ ಹಿಮ್ಮೇಳದವ್ರು ಒಂದು ಮಾತಂದ್ರು. ಏನು? ವಿದ್ಯಾಸಾಗರ್ ಒಂದು ವಚನ ಹೇಳ್ಯಾರತ್ ನೋಡ್ರಿ. ಕರ್ಮ ಅಚ್ಚಾ ಆಯ್ತೋ ಗಲ್ತಿಯ 1000 ಕರೋ ಅಂದ್ರ ಅವ್ರು. ಹೌದಿಲ್ರಿ? ಹೌದು. ಕರ್ಮ ಅಚ್ಚಾ ಆಯ್ತೋ ಗಲ್ತಿಯ 1000 ಕರೋ. ಇದ್ರ ಅರ್ಥ ಮೊದಲು ತಿಳ್ಕೊಬೇಕು ನೋಡಿ ಮಾಸ್ತರ. ಕರ್ಮ ಒಳ್ಳೇದಿತ್ತಂದ್ರ ತಪ್ಪ 1000 ಮಾಡು. ಒಳ್ಳೆಯ ಕರ್ಮ ಏನವ ನೋಡು ಅವೆಲ್ಲ ಧರ್ಮಕ್ಕೆ ಹಚ್ಚಿ ಮಾತಾಡಬೇಕು. ಕರ್ಮ ಅಲ್ಲದು.
ಅಚ್ಚ ಅಂದ್ರೆ ಏನ್ ಅದರ ಅರ್ಥ? ಒಳ್ಳೆಯದು. ಅದು ಧರ್ಮ ಸಂಪಾದನೆ ಮಾಡ್ತದೆ. ಅದು ಕರ್ಮ ಅಲ್ಲ, ಕೆಟ್ಟದ್ದು ಯಾವ್ದು ಅದನ್ನ ಕರ್ಮಕ್ಕೆ ಹಚ್ಚಿ ಮಾತಾಡಬೇಕು. ಇಲ್ಲೊಂದು ಮಾತು ಕೇಳ, ಮಹಾಭಾರತದೊಳಗೆ ಸಪ್ತ ಋಷಿಗಳ ಕೂಡಿ ಒಂದು ಆಲದ ಗಿಡದ ಬಡ್ಡ್ಯಾಗ ಹೋಮ ಯಜ್ಞ ಹೂಡಿರು. ಆಲದ ಗಿಡದ ಬಡ್ಡ್ಯಾಗ ಒಂದು ಗಿಡದ ಬಡ್ಡ್ಯಾಗ ಸಪ್ತ ಋಷಿಗಳೆಲ್ಲ 7 ಮಂದಿ ಋಷಿಗಳು ಹೋಮ ಯಜ್ಞ ಹೂಡಿರು. ಹೌದು. ಒಬ್ಬ ಕೊಲೆಗಡಕಿದ್ದ. ಕೊಲೆಗಡಕಂದ್ರ ದಿನ ಮರ್ಡರ್ ಮಾಡವೇನ್ರಿ? ಇನ್ನ ಹಾದಿಗೆ ಒಂದು ಒಣಕಿ ತೊಗೊಂಡು ಮರಡ್ರ ಜೀವ ಹೊಡಿತಿದ್ದ ಕೊಲೆಗಡಕ. ಹೌದು. ಅವ ಚಂತಾನ ಜೀವ ಹೊಡೆದು ಬಂದ್ ಆಲದ ಗಿಡದಾಗ ಏರಿ ಕೂತು ಬಿಡ್ತಿದ್ದವ. ಇದು ಮಹಾಭಾರತದೊಳಗಿಂದ ಮಾತು ಹೇಳ್ತೀನಿ ನಿಮಗೆ. ಗಿಡದಾಗ ಏರಿ ಕೂತು ಬಿಡ್ತಿದ್ದ. ಅದೇ ಗಿಡದ ಬಡ್ಡ್ಯಾಗಿ ಇವರು ಸಪ್ತ ಋಷಿಗಳು ಹೋಮ ಯಜ್ಞ ಮಾಡಿದರು. ಹೌದು. ಹೋಮ ಯಜ್ಞಗಳನ್ನೆಲ್ಲ ಮಾಡಿ 4 ಧರ್ಮದ ಮಾತು ಮಾತಾಡ್ತಿರು. ಇಂಥ ಕರ್ಮ, ಇಂಥ ಪಾಪ ಮಾಡಿದವ್ರಿಗೆ ಇಂಥ ಶಿಕ್ಷೆ ಅದ. ಹೌದು. ಇಂಥ ಬಾಲ ಹತ್ಯೆ ಮಾಡಿದವ್ರಿಗೆ ಇಂಥ ಶಿಕ್ಷೆ ಅದ. ಸ್ತ್ರೀ ಹತ್ಯೆ ಮಾಡಿದವ್ರಿಗೆ ಇಂಥ ಶಿಕ್ಷೆ ಅದ. ಹಿಂಗ ಕಳ್ಳ, ಇಂಥ ಸುಳ್ಳ, ಇಂಥ ಮಾಡಿದವ್ರಿಗೆ ಇಂತಿಂಥ ಕರ್ಮಗಳನ್ನು ಭೋಗಿಸ್ಬೇಕಾಗ್ತದ ಅವ್ರು ಮಾತಾಡ್ತಿರು. ಇವ ಜೀವ ಹೊಡೆ ಒಣಕಿ ತೊಗೊಂಡು ಮ್ಯಾಗೆ ಕೂತಿದ್ ಗಿಡದಾಗ. ಒಣಕಿ ತೊಗೊಂಡು ಅವ ಅಂದ, ನಾವು 100 ಹೊಡೆದಿನ ಜೀವ. ಹೌದಲ್ಲ. ಇವ್ರು ಇಂತಿಂತ ಕರ್ಮ ಹಿಂಗ ಮಾಡಿದ್ರೆ ಇಂಥದ್ದು ಭೋಗಿಸ್ಬೇಕಾಗ್ತ ಆತಂತೇಳಿ ಇವ್ರು ಹೇಳಕತ್ಯಾರ. ಇವ್ರಿಗೆ ಪೂರಾ ಕೇಳೇ ಬಿಡ್ಬೇಕಂತೇಳಿ ಗಿಡದನ್ನ ಒಣಕಿ ತೊಗೊಂಡ ಸಾಧು ನಡು ಜಿಗದೆ ಬಿಟ್ಟು ಎಲ್ಲಾರಿಗೆ ಹಿಡದೆ ಬಿಟ್ಟ. ಅವ ಯಾವ ಹೇಳ್ತಿದ್ ನೋಡು. ಹೌದು. ನೀವ್ ಏನಂದ್ರಿ ನೋಡು, ಜೀವ ಹೊಡೆದವ್ರಿಗೆ ಇಂಥ ಕರ್ಮ, ಇಂಥ ಸ್ತ್ರೀ ಹತ್ಯೆ ಮಾಡಿದವ್ರಿಗೆ ಇಟ್ಟು ಪಾಪ ಬರ್ತದ, ಶಿಶು ಹತ್ಯೆ ಮಾಡಿದವ್ರಿಗೆ ಇಟ್ಟು ಪಾಪ ಬರ್ತದ, ಗೋ ಹತ್ಯೆ ಮಾಡಿದವ್ರಿಗೆ ಇಟ್ಟು ಪಾಪ ಬರ್ತದ. ಇಷ್ಟೊತ್ತನೇ ಏನ್ ಹೇಳಿರಿ ನೋಡಿ ನೀವು. ಇದು ಎಲ್ಲ ನಾ ಮಾಡೇ ಬಿಟ್ಟಿನ ನಾವು. ಹೌದು. ನನಗೆ ಏನಾಗ್ತದೆ ಹೇಳ್ರಿ ಎತ್ತು ಒಬ್ಬ ಸಾಧು ಒಬ್ಬ ಋಷಿಗೆ ಹಿಡ್ದವ. ಹೌದು. ಪಾಪ ಬರ್ತದ ಅನ್ನೋದು ಹೇಳಿದ್ರಿ. ಪಾಪ ಹಿಂಗ ಬರ್ತದ ಅಂತ ಹೇಳಿದ್ರಿ. ಇದು ಹೆಂಗ್ ಹೋಗ್ತದ ಅನ್ನೋದು ನನಗೆ ಹೇಳ್ರಿ ಅಂತ ಹೇಳಿ ಋಷಿಗಳಿಗೆ ಹಿಡ್ದವ. ಹೌದು. ಅವ ಥರ ನಡಲಕತ್ತು ಋಷಿ. ಹೌದಲ್ಲ. ನೋಡು ಹೇಳಿದ್ರಿ ಠೀಕ್ ಆಗ್ತದೆ. 100 ಮುಗಿಸಿದ. ಈಗ 100 ಮುಗಿಸಿದ. ನೀವೊಂದು 7 ಮಂದಿ ಇನ್ನು 107 ಆತವ್ ನೋಡಿ ನಂದವ. ಇದರಂದ ಹೆಂಗ ಕಡ್ಯಾಕ ಆತೀನಿ ಅನ್ನೋದು ಹೇಳಿದ್ರಿ ಬಿಡ್ತಾ. ಇಲ್ಲಿಕಂದ್ರ ನೋಡ್ರಿ ಒಣಕಿ ಅಂದ. 100 ಮುಗಿಸಿದ, ಇನ್ನು 107 ಆಗ್ತಾವ್ ನೋಡ್ರಿ ಅಂದವ. ಇವು ನಡಗಲಕತ್ತು. ಹೌದು. ಅವಾಗ ದುರ್ವಾಸರ ಅಂದರು, ಈ ನೀವ ನಮಗ ಬಿಡಲ್ಲ. ಹೌದು. ನಿನಗೆ ಇನ್ನು ಇದು ಪಾಪ ಹೋಗಿ ಇದು 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 ಕರ್ಮ ಮಾಡ್ಕೊತ ಬಂದಿದ್ದಿ ಜೀವ ಹೊಡುದು. ಹೌದು. ಇನ್ನು ಸತ್ಕರ್ಮ ಬರ್ಬೇಕಾದ್ರಿ ನೀ ಅಂದ್ರೆ ಹೇಳ್ಬೇಕಲ್ಲ. ಇವ್ರು ಹೇಳ್ಬೇಕಲ್ರಿ. ಹೆಂಗ ಒಣಕಿ ಹಿಡಿದಿದ ಅವ ಯಾನಂದ ದುರ್ವಾಸ ಋಷಿ, ಈ ಒಣಕಿ ಎಂದ ಚಿಗಿತದ ಅಂದ ನಿನಗೆ ಬಿಡುಗಡೆ ಆಗ್ತದ ಹೋಗಂದವ. ಅಂದ ನಿನ್ನ ಪಾಪ ಎಲ್ಲ ನಶಿಸಿ ಹೋಗ್ತದ. ಎಷ್ಟು 100 ಜೀವ ಹೊಡೆದಿದೆಯಲ್ಲ ಅದ್ರ ಪಾಪ ಈ ಒಣಕಿ ಎಂದ ಚಿಗಿತದ ಅಂದ ಪರಿಹಾರ ಆಗ್ತದ ಹೋಗನ. ಅದುವರೆ ಕಟ್ಟಿಗಿದು ಒಣ ಒಣಕಿ ಅಂದ. ಅವ್ರ ಮಾತಿಗೆ ನಂಬಿ ಒಣಕಿ ಹಿಂಗೆ ಹಿಡ್ಕೊಂಡು ಹೊಂಟು ಬಿಟ್ರಿ ಅವ. ಯಾವಾಗ ಚಿಗಿತದ ನೋಡ್ಬೇಕಂತ ಹೇಳಿ ಹೊಂಟೆ ಬಿಟ್ಟ. ಹೌದು. ವಾದ ಒಣಕಿಗೆ ನೋಡ್ಕೋತ ಹೆಂಗ್ ಸಿಗಬೇಕ್ರಿ ಅದು. ಒಣ ಕಟ್ಟಿಗೆ ಹೋದ. ಒಂದು ದೊಡ್ಡ ಸರೋವರ ಇತ್ತು, 20 ಕಿಲೋಮೀಟರ್ ಮ್ಯಾಗ ಬಂದ. ಹಿಂಗ ಉಗಾದಿ ಟೈಮ, ಕೆಟ್ಟ ಬಿಸಿಲ, ಬ್ಯಾಸಿಗೆ ಬಿಸಿಲ. ಒಂದು ಸರೋವರ, ಒಂದು ಕೆರಿ ಇತ್ತು. ಕೆರಿಗೆ ಒಬ್ಬ ಕಾವಲಿದ್ದ. ಆ ಕಾವಲಿದ್ದ ಕೆರಿಗೆ ಒಂದು ಪಾಸ್ಯ ದನ ತಗೊಂಡು ಒಬ್ಬ ನೀರು ಕುಡಿಸ್ಲಕ್ಕ ಬರ್ತಿದ್ದ. ಆ ಕೆರಿಗೆ ನೀರು ಕುಡಿಸ್ಲಕ್ಕ ದನಗಳು ತಗೊಂಡು ಬರ್ತಿದ್ದ. ಇವ ಅಲ್ಲಿಗೆ ಹೋದ ಒಣಕಿ ತಗೊಂಡು. ಆ ದನಗಳು ನೀರಡಿಸಿ ಬಾ ಒದರಿ ನೀರಿಗೆ ಹೋಗ್ತೀವಿ. ನಾ ಈ ಕೆರಿ ಕಾವಲಕ್ಕಿದ್ದನು ನೀರು ಕುಡಿಗುಡಂಗ ಅಂತೇಳಿ ಹೊಳಸಿ ಹಾಕ್ತಿದ್ದ ಕಾವಲುಗಾರ ಹೊಳಸಿ ಹಾಕ್ತಿದ್ದ. ಬಿಡು ಅಂತ ಹೇಳಿ ಆ ದನ ಕಾಯವ ಹೇಳ್ತಿದ್ದ. ಹೌದು. ಇವ ತಿರುಗಾಡ್ಕೋತ ಒಣಕಿ ತಗೊಂಡು ಅಲ್ಲಿಗೆ ಹೋದ. ಹೌದು. ದನ ಒದರ್ತೀವ್ರಿ, ನೀರು ಬಿಡ್ತಿತ್ತಿಲ್ಲ, ನೀರಿಗೆ ಬಿಡ್ತಿತ್ತಿಲ್ಲ. ಅವಾಗ ಇವ ಒಣಕಿ ತಗೊಂಡಂದ, ಯಾನಾಗದ ಒಂದ ದನಗಳಿಗೆ ನೀರಿಗೆ ಬಿಡಲ್ಲಾಗೇನ್ರಿ, ದನ ಒದರ್ತಾವ 500 ದನ. ಹೌದು. ನೋಡ್ರಿ ಹಂಗ ಹಲಬ್ಲಕತ್ತಾವ ನೀರಾಡಿಸಿ. ಅವ ಕಾವಲುಗಾರಂಗಂದ ಒಣಕಿ ಹಿಡ್ಕೊಂಡು ಬಿಡುವಲ್ಲೋ ದನಕ್ಕಂದ. ನಾ ಬಿಡಂಗಿಲ್ಲ ಅಂದ. ದನಗಳಿಗೆ ಬಿಡ್ಲಿಕ್ಕಂದ್ರ ನಾ ನಿನಗೆ ಬಿಡಂಗಿಲ್ಲ ಅಂದವ. ಹೌದು. ಇದು ನೋಡು ಒಣಕಿ ಅಂದವ. ಹೌದು. ದನಗಳಿಗೆ ಬಿಡ್ಲಿಕ್ಕಂದ್ರ ನೀರಿಗೆ ನಿನಗ ನಾ ಬಿಡಂಗಿಲ್ಲ ಮಗನ ಅಂದ. ಮತ್ತೇನದ ಹೋಗಿ ಎದಿ ಮ್ಯಾಗಿನ ಅಂಗಿ ಹಿಡಿದು ಹಿಂಗ ಎತ್ತುತ್ತಿದ್ದ. ದನಗಳೆಲ್ಲ ಹೋಗಿ ಪಾಸ್ಯ ನೀರು ದನ ಎಲ್ಲ ಹೋಗಿ ನೀರಿಗೆ ಬಾಯಿ ಹಾಕುದು. ಒಣಕಿ ಎತ್ತಿದ, ಒಣಕಿ ಚಿಗಿತ್ತು. ಹಿಂಗ
ಇಲ್ಲಿ ಕರ್ಮ ಮಾಡಿ ಬಂದಾನವ. ಹೌದಲ್ಲ, ಎಷ್ಟೋ ಮಾಡ್ಯಾನ ಖರೆ. ಎಷ್ಟೋ ಕರ್ಮ ಮಾಡ್ಯಾನ, ಇಲ್ಲಿ ಧರ್ಮ ಸಂಪಾದ 100 ಕಡದಾನ ಖರೆ. 500 ದನಗಳ ಜೀವ ಉಳಿಸ್ಯಾನ ನೋಡಿ. 500 ದನಕ್ಕೆ ನೀರು ಕುಡಿಸ್ಯಾನ. ಹೌದು ಹೌದು ಹೌದು. ಹಿಂಗ ಇದಕ್ಕೆ ಧರ್ಮ ಸಂಪಾದನೆ ಅಂತಾರ. ಹಂಗ ಇಲ್ಲಿ ಏನದಪ್ಪ ಅಂತಂದ್ರೆ ಕರ್ಮದಿಂದ ಕವರವ್ರು ಹುಟ್ಟಿದ್ರು. ಹೌದಲ್ಲ, ಕರ್ಮದಿಂದೇ ಆಯಿತು, ತಪ್ಪಿಲ್ಲ. ಹಂಗ ಜಗತ್ತದಲ್ಲಿ ಇದಕ್ಕೆ ತುಳಿದು ಹೊರಗೆ ಯಾವ ಬಂದಾನೆ ಅವ ಧರ್ಮ ಕಾಪಾಡ್ಯಾನ. ಹೌದು, ಅವನಿಗೆ ಧರ್ಮ ಕಾಪಾಡ್ಯಾದ. ಇದು ಎಲ್ಲ ತುಳಿದು ಹೊರಗೆ ಬಂದವ, ಅವನಿಗೆ ಧರ್ಮ ತಾರ. ಯಾಕಂದ್ರು ಯಾಕಂದ್ರೆ ಕೇಳು, ಇದ್ರೊಳಗಿಂದ ಒಂದೊಂದು ಮಾತು ಹೇಳ್ತೀನಿ ಧರ್ಮದ್ದು. ಹೇಳ್ರಲ್ಲ. ಎಲ್ಲಾರು ಕೂಡಿ ಕೇಸಿಂದ ಕರ್ಮ ಭೂಮಿ ಕೊಟ್ಟರು. ಯಾರಿಗಿ? ಯಾರಿಗೆ? ಧರ್ಮರಾಜಾಗ. ಹೌದು ಹೌದಿಲ್ಲ? ಹೌದು. ಅದು ಕೊಟ್ಟರು, ಎಲ್ಲ ಕಸಗೊಂಡ್ರು. ಇವ್ರಿಗೆ ಏನು ಮಾಡಿದ್ರು, ಅರಿಗಿನ ಮನೆಯೊಳಗೆ ಕಳ್ಸದ ಅನೇಕ ರೀತಿಯಿಂದ ಕಾಡಿದ್ರು. ಬಿಡು, 6 ತಿಂಗಳು ಹೇಳಿದ್ರು, ಅದು ಕತ್ತಿ ಮುಗಿಯಲ್ಲ. ಹೌದು, ಸಂದರ್ಭಕ್ಕೆ ಬಂದಂಗೆ ಹೇಳುವುದು. ಹೌದಲ್ಲ, ಅರಣ್ಯಕ್ಕೆ ಹೋದ, ಇವ್ರಿಗೆ ವನವಾಸಕ್ಕೆ ಬತ್ತು. ಹೌದು, ವನವಾಸ ಬತ್ತು. ವನವಾಸ ಬಂದೊಳಗ ಅಲ್ಲಿ ಗಾಂಧರ್ವರು ಬಂದು ಅರಣ್ಯದೊಳಗೆ ವನವಾಸಕ್ಕೆ ಹೋದಲ್ಲಿ ಹೌದು. ಏನು ಮಾಡಿರಿ ಇವರು? ಕರ್ಣ ಮತ್ತು ದುರ್ಯೋಧನ ಹೌದು, ಅವ್ರು ಅಟ್ಟೆ ಇರ್ತಾರ. ಪಾಂಡವರು ಅವ್ರು ಎಲ್ಲಿ ಇರ್ತಾರ? ಅಲ್ಲಿ ಅವ್ರ ಸಂಗಟ ಸೈನ್ಯ ಇಲ್ಲ, ಏನೂ ಇಲ್ಲ. ಯಾನೇನು ಮಾಡ್ಲಕತ್ಯಾರ? ಅರಣ್ಯದಾಗ ಇರ್ತಾರ. ಒಬ್ಬೊಬ್ರು ಯಾರು ಸಿಕ್ಕ್ರಿ ಅಂದ್ರೆ ಅವ್ರಿಗೆ ಮುಗಿಸೋನು. ಅವ್ರಿಗೆ ಮುಗಿಸಿ ಬರ್ಬೇಕಂತ ಹೇಳಿ ಇವ್ರು ಇಬ್ರು ನಡೆದಿರು. ಹೊಂಚ್ ಹಾಕೊಂಡು ಹೊಂಟಾರ. ಇಬ್ರು ಮನಸ್ಸಿನಲ್ಲಿ ತಗೊಂಡು ಯಾರು? ಕರ್ಣ ಮತ್ತು ದುರ್ಯೋಧನ. ಕರ್ಣ ಮತ್ತು ದುರ್ಯೋಧನ ನಡೆದಾರ. ಅವರು ಒಂದು ಅರಣ್ಯದೊಳಗ ಒಂದು ಗಿಡದ ನೆಳ್ಳಿ ಕೂತಿರೋರು ಪಾಂಡವರು. ಹೌದು. ಅಲ್ಲಿ ಗಾಂಧರ್ವರು ಒಂದು ಕೆರಿ ಒಳಗೆ ಜಳಕ ಮಾಡ್ತಿರು. ಗಾಂಧರ್ವರು ಹೌದು. ಜಳಕ ಮಾಡುವೊಳಗೆ ಅವ್ರು ಹೆಂಗ್ ಮಾಡ್ತೀರಂದ್ರೆ ನಿಸಂಗ ಜಳಕ ಮಾಡ್ತಿರೋರು. ಹೌದು ಹೌದು ಹೌದು. ಗಂಧರ್ವ ಲೋಕದ ಕನ್ಯಾರು ಎಲ್ಲಾರು ಕೂಡಿ ತಮ್ಮ ನೀರಾಟ ಆಡ್ತಿರು, ಜಳಕ ಮಾಡ್ತಿರು. ಇವರು ಸುಮ್ ಹೋಗ್ಬೇಕಿಲ್ರಿ. ಕರ್ಣ ಮತ್ತು ದುರ್ಯೋಧನ ಏನ್ ಮಾಡಿದ್ರು? ಗಿಡದ ಬದಿಗೆ ನಿಂತು ನೋಡ್ಲಕತ್ತಾರ ಅವ್ರು ನಿಸಂಗ ಜಳಕ ಮಾಡೋದು. ನೋಡ್ರಿ ಎಷ್ಟು ಕರ್ಮಿಟ್ ಮಂದಿ ಅನ್ಬೇಕು ನೋಡ್ರಿ. ಇವ್ರಿಗೇನು ಕೊಳಂಬಿದ್ದದ? ಇಲ್ಲ, ಇವ್ರಿಗೇನು ಕೊಳಂಬಿದ್ದದ ನೋಡುದು? ಸುಮ್ ಹೋಗ್ಬೇಕಿಲ್ಲ. ಅವ್ರು ಕೆರಿ ಒಳಗೆ ಜಳಕ ಮಾಡುವೊಳಗೆ ಇವರು ಗಿಡದ ಮರಿಗೆ ನಿಂತು ನೋಡ್ತಾರ. ಅವಾಗ ಒಬ್ಬರು ಗಾಂಧರ್ವರು ನೋಡಿದ್ರು, ಇಲ್ಲಿ 2 ಮಕ್ಕಳು ಬಂದು ನಮಗೆ ಯಾಕೆ ನೋಡ್ತಾರ ಅಂತ ಹೇಳಿ ನಾವು ಅರೆಬತ್ತಿಲೆ ಜಳಕ ಮೊಟ್ಟಾಟ ಆಡೋದು, ಜಳಕ ಮಾಡೋದು ಕದ್ದು ನೋಡ್ಲಕತ್ತಾರ. ಇವರು ಕದ್ದು ನೋಡ್ಲತ್ತಾರ ಅಂತ ಹೇಳಿ ಓಡೇ ಬಂದ್ರ. ಅವ್ರು ಯಾರ ಅಂತ ಹೇಳಿ ಹಿಡಿಬೇಕಂತ ಹೇಳಿ ಕರ್ಣ ಒಬ್ಬ ಜಿಗದು ಬಿಟ್ಟ, ದುರ್ಯೋಧನ ಸಿಕ್ಕ. ಹೌದು. ದುರ್ಯೋಧನ ಸಿಕ್ಕರ ಅವನಿಗೆ ಏನ್ ಮಾಡಿದ್ರು? ಅವ್ರು ಬಹಳ ಸೂರಿದ್ರಿ. ಗಂಧರ್ವ ಲೋಕದವ್ರು ಬಹಳ ಸೂರಿದ್ರು. ಇವನಿಗೆ ಹೆಡಮೂರಿಗೆ ಕಟ್ಟಿ ಒಯ್ದು ಬಿಟ್ರು. ಎಲ್ಲಿಗೆ? ದುರ್ಯೋಧನಗ ಗಂಧರ್ವ ಲೋಕಕ್ಕೆ ಒಯ್ಲತ್ರು. ಹೌದು. ಒಯ್ಯುವಾಗ ಧರ್ಮರಾಜ ನೋಡ್ದ. ಹೌದು. ಧರ್ಮರಾಜ ನೋಡ್ದ, ಏಯ್ ಅರ್ಜುನ, ನಿಮ್ಮ ಅಣ್ಣಗ ಗಂಧರ್ವ ಲೋಕದವ್ರು ಒಯ್ಲತ್ತಾರ. ಹೌದು ಹೌದು ಹೌದು. ಯಾನಾರೆ ಮಾಡಿ ಬಿಡಿಸ್ಕೊಂಡ್ ಬರ್ಬೇಕಂದ. ನೀನು ತೆಲಿ ಕೆಟ್ಟದ ಏನಂದ ಅವನ್? ಯಾರು? ಅರ್ಜುನ. ಹೌದು. ನೀನ್ ತೆಲಿ ಕೆಟ್ಟ. ನಮಗ ಅರಣ್ಯಕ್ಕೆ ಕಳಿಸ್ಯಾರ, ಭೂಮಿ ಸೀಮೆ ಕೂಡ್ಲಾರ್ದೆ ದಿಕ್ಪಾಲು ಮಾಡ್ಯಾರ. ನಮಗ ದಿಕ್ಪಾಲು ಮಾಡಿ ನಾವು ಅಡವಿಗೆ ಬಂದಿದ್ದೆವು. ಅವ್ರಿಗೊಬ್ರು ಹಿಡ್ಕೊಂಡು ಹೊಂಟಾರಂದ್ರೆ ಅವ್ರಿಗೆ ಬಿಡಿಸತಿ ನೀ ಹಂಗ ವಿಚಾರ ಮಾಡಿದಿ. ಅವಾಗ ಧರ್ಮ ಹೇಳ್ತಾನೆ, ನಮ್ಮ ಅಣ್ಣತಮ್ಮರ ಜಗಳ ನಮ್ಮ ಮನ್ಯಾಗ ಹೋದ್ವು. ನಮ್ಮ ಅಣ್ಣತಮ್ಮರ ಜಗಳ ನಮ್ಮ ಮನ್ಯಾಗ ಮನಿ ಜಗಳದ. ಇನ್ನೊಂದು ದೇಶದವ್ರು ಒಯ್ದು ಹಿಡ್ಕೊಂಡು ಒಯ್ತಾರಂದ್ರೆ ನಾವು ಬಿಡಬಾರ್ದು. ಹೌದು, ಇದು ಧರ್ಮ ಅಲ್ಲ, ನಮ್ಮ ಧರ್ಮ ಅಲ್ಲಿದು. ಇನ್ನೊಂದು ದೇಶದವ್ರು ಅವನು ಒಯ್ಲತ್ತಾರ, ಬಿಡಿಸೋದು ಧರ್ಮ ನಮ್ಮದ. ಹೌದು. ಬಿಡಿಸಬೇಕು. ಇಲ್ಲ ಅಣ್ಣ, ನಿನ್ನ ತಲೆ ಕೆಟ್ಟದ, ಅವನ ಕಡೆ ಮಾಡಬೇಡಂದು. ಅವಾಗ ಧರ್ಮರಾಜ ಏನು ಹೇಳ್ದ? ನೀ ಹೋಗ್ಲಿಕ್ಕಂದ್ರ ನಾ ಹೋಗಿ ತಿನ್ಬೇಕಾಗ್ತದ ಬಿಡಿಸ್ಲಿಕ್ಕೆ. ಹೌದು ಹೌದು. ನೀ ಹೋಗ್ಲಿಕ್ಕಂದ್ರ ನಾ ಹೋಗ್ಬೇಕಾಗ್ತದಂದ ಧರ್ಮ. ಅವಾಗ ಅಣ್ಣ ಹೊಂಟಾನಂದ ಬಳಕ ಅರ್ಜುನ ಅಂದ, ನೀನು ಹೋಗ್ಬೇಡ. ಹೌದು. ನಾನು ಹೋಗುದಿಲ್ಲ, ನಾ ಇಲ್ಲಿ ಕುತ್ತೆ ಬಿಡಿಸ್ತೀನಂದ. ಯಾರು? ಅರ್ಜುನ. ಹೌದು. ಇಲ್ಲಿ ಕುತ್ತೆ ಬಿಡಿಸ್ತ. ಹೆಂಗ ಬಿಡಿಸ್ತಿ? ಹೆಂಗ? ಗಂಧರ್ವ ಲೋಕ ಕೊಯ್ದರು. ಬಾಣಿಗೊಂದು ಚೀಟಿ ಕಟ್ಟದ್ರಿ ಅರ್ಜುನ. ತಾಳಿ ಕಟ್ಟದ. ಬಾಣಿಗೆ ಚೀಟಿ ಕಟ್ಟದ ಬರದ. ನಾ ಅರ್ಜುನ ಇದ್ದ. ಹೌದು. ನಮ್ಮ ಅಣ್ಣ ದುರ್ಯೋಧನಗ ನೀವು ಹೆಡ್ಮುರು ಕಟ್ಟಿ ಹೊತ್ಕೊಂಡು ಗಂಧರ್ವ ಲೋಕಕ್ಕೆ ಒಯ್ದಿರಿ. ನಾ ಅರ್ಜುನ್ ಇದ್ದ, ನಮ್ಮ ಅಣ್ಣದನವ. ಈಗಿಂದ ಈಗ ಅವನಿಗೆ ಬಿಡ್ಬೇಕು, ನೀವು ಬಿಡ್ಬೇಕಂತ ಹೇಳಿ ಬಾಣ ಬಿಟ್ಟ ಗಂಧರ್ವ ಲೋಕ. ಹೌದು. ಹೋಗಿ ಅವನ ಮುಂದೆ ಬಿತ್ತ ಬಾಣ ನೋಡ್ತಾ ಚೀಟಿ ಬಿಚ್ಚಿ, ಅರ್ಜುನ್ ಹಿಂಗ ಬರ್ದಾನ. ಹೌದು. ನಮ್ಮ ಅಣ್ಣದಾನ ಅವನಿಗೆ ಬಿಡ್ಬೇಕತ್ತ ಬರ್ದಾನ.
ಅವಾಗ ಅವ್ರು ಅಂದ್ರತ್ತ ನಾವು ಬಿಡ್ತೇವ್, ಹಾ ಹಾ ನೀ ಅರ್ಜುನ್ ಅನ್ನೋದು ನಮಗ್ ವೈನಾದ. ಹೌದು, 3 ಲೋಕದ ಗಂಡ. ಅರ್ಜುನ್ ಅನ್ನೋದು ನಮಗ್ ವೈನಾದ. ಕೇಳಿದೆವು, ಕೇಳಿದೆವು ಖರೆ. ಇಲ್ಲಿಗೆ ನೀ ಬಾ, ನಿನಗ ಕಣ್ಣಾರೆ ನೋಡ್ತೇವು. ನಮ್ಮ ಲೋಕದೊಳಗೆ ತಿರುಗಾಡಿಸಿ ನಿನ್ನ ಕಣ್ಣಾರೆ ನೋಡಿ ನಿಮ್ಮ ಅಣ್ಣಗೆ ನಿನ್ನ ಗುಡ ಕಳಿಸ್ತೇವೆ. ನಿನ್ನ ಮೆರವಣಿಗೆ ತೆಗಿತೇವು. ಮತ್ತ ನೀ ಬರ್ಬೇಕು, ನಿನ್ನ ಬಾಣ ಬಂದ್ರೆ ಕಳಿಸಲ್ಲ. ಹೌದು, ಸ್ವತಃ ನೀನೇ ಬರ್ಬೇಕಂದ ಬಳಕ ಅರ್ಜುನ ಹೋಗ್ಯಾನಲ್ಲಿ. ಹೌದು, ಎಲ್ಲಿ? ಗಂಧರ್ವ ಲೋಕಕ್ಕ ಹೋಗಿ ಗಂಧರ್ವ ಲೋಕಕ್ಕೆ ಹೋಗಿ ಅರ್ಜುನನ ಮೆರವಣಿಗೆ ತೆಗೆದು ಅವ ದುರ್ಯೋಧನಿಗೆ ಇವನು ಕೂಡ ಕಳಿಸಿದರು. ಕಳ್ಸದ್ರ ಖರೆ ಒಂದು ಕೆಲಸ ಬೇರೆ ಮಾಡಿದ್ರಿ ಅವ್ರು. ಏನು ಮಾಡಿದ್ರು ಮತ್ತೆ ಹೇಳ್ತೀನಿ ನಿಮಗೆ. ಅವನಿಗೆ ಯಾನ್ ಹಿಂದ ಕೈ ಹಿಂಗ್ ಕಟ್ಟಿರು ನೋಡು, ಹೆಡ್ಮುರಿ ಕಟ್ಟುದು, ಕೈ ಮಾತ್ರ ಬಿಚ್ಚಲಿಲ್ಲ ಅವ್ರು. ಹೌದು 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 ಹಿಂಗೆ ವಯ್ಯತ್ ಹೇಳಿ ಕಳಿಸಿದ್ರು. ಹೌದು, ನಾ ಕೇಳ್ತೀನಿ ನಿಮ್ಗೆ, ಹಂಗೆ ತಂದಾನ ಅರ್ಜುನ್, ಅವನು ಬಿಚ್ಚಿಲ್ಲ. ಹೌದು ಅವನು ಬಿಚ್ಚಿಲ್ಲ ಕೈಯ, ಹೌದು, ಹಂಗೆ ತಂದಾನ. ನೀ ಅದು ಕರ್ಮದಿಂದ 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 ಕರ್ಮೇ ಸರಿಟ್ಟತಿ. ಹೌದು, ಆ ಕೈಯ ಏನ ಕರ್ಮದಿಂದ ಕರ್ಮದಿಂದ ಬಿಚ್ಚಿತೋ ಏನ ಧರ್ಮದಿಂದ ಬಿಚ್ಚಿತೋ, ನೀನೇ ಬಿಚ್ಚಬೇಕು ಅದಕ್ಕೆ. ಈಗರೆ ಕೈ ಕಟ್ಟ್ಯಾದಿ, ಈಗ ಕೈ ಕಟ್ಟ್ಯಾದ. ಅದು ಧರ್ಮದಿಂದ ಕೈ ಉಚ್ಚತದೋ, ಏನ ಧರ್ಮದಿಂದ, ಏನ ಸತ್ಕರ್ಮದಿಂದ ಉಚ್ಚತದೋ, ಏನು ದುಷ್ಕರ್ಮದಿಂದ ದುಷ್ಕರ್ಮದಿಂದ ಉಚ್ಚತದ ಅನ್ನೋದು. ಯಾಕ ಇಲ್ಲೇನು ಯಾರು ಗೋಧಿ ಹೊಲ ಕಸ್ಕೊಳ್ಳೋದಿಲ್ಲ. ಇಲ್ಲ, ನಾವು ಈಶಯದ ಪ್ರಕಾರ ಮಾತಾಡೋದು. ಅದು ನಮ್ಮ ಮನಿದು ಅಲ್ಲ, ಇದು ನಿಮ್ಮ ಮನಿದು ಅಲ್ಲ. ಹಂಗ ನಾವಿಲ್ಲಿ ಏನು ಹೇಳೋದದ, ಕೃಷ್ಣ ಪರಮಾತ್ಮ ಎದಕ್ಕೆ ಅವತಾರ ತೊಟ್ಟನಪ್ಪ ಅಂದ್ರೆ ಧರ್ಮಕ್ಕಾಗಿ ತೊಟ್ಟನವ. ಧರ್ಮ ಎತ್ತಿ ಹಿಡಿಯುವುದು, ಕರ್ಮವನ್ನ ಪಾತಾಳಕ್ಕೆ ತುಳಿಯುವುದು. ಹಾ, ಅವ್ರೊಂದು ಮಾತು ಹೇಳಿದ್ರ ಅದಕ್ಕ, ಏನತ್ತ ಕೃಷ್ಣ ಧರ್ಮದ ಕಾರ್ಯ ಒಂದೂ ಮಾಡಿಲ್ಲ. ನೋಡ್ರಿ ಹೆಂಗ್ ಮಾತಾಡ್ತಾರೆ. ಎಲ್ಲ ಕರ್ಮನೇ ಮಾಡ್ಯಾನ. ಉದ್ದೇಶ ಜಗತ್ತದೊಳಗ ಕರ್ಮದ ಭಾರ ಹೆಚ್ಚಾಗಿ ಪಾಪದ ಭಾರ ಹೆಚ್ಚಾಗದ ಕೂಡಲೇ ಧರ್ಮ ಕಾಪಾಡಲಿಕ್ಕೆ ಬಂದಾನ. ಎಷ್ಟು 18 ಅಕ್ಷೋಹಿಣಿ ಸೈನ್ಯ ಅಳಗಾಲಾಗಿ ಧರ್ಮ ಸ್ಥಾಪನೆ ಮಾಡಿ ತನ್ನ ಕಾರ್ಯ ಪೂರ್ಣಗೊಂಡನ ಕೃಷ್ಣ ಪರಮಾತ್ಮ. ಅವ ಕರ್ಮ ಮಾಡ್ಯಾನ ಅನ್ನೋದಲ್ಲ. ನೀವೇ ಹತ್ತಿರಿ ಮಾಸ್ತರಿ, ಹಂಗ ಅನ್ನೋದು ಈ ಮಾತು ಹೇಳು. ಉದ್ದೇಶ ಅನ್ನೋದು ಅದನ್ನು ನೋಡ್ರಿ. ಮೊದಲ ನಾವು ಬರೇ ಪಾಲ್ ಬಾಯಾಗ ಸಿಕ್ಕದತ್ತು, ಅದಕ್ಕೆ ಹಿಂಜಬೇಕು. ಅದರ ಹಿನ್ನೆಲೆಯಲ್ಲಿ ಏನದ, ಅದರ ಹಿನ್ನೆಲೆಯಲ್ಲಿ ಏನದ? 18 ಅಕ್ಷೋಣಿ ನಿನಗೆ ಕೊಟ್ಟದ, ಹೌದಲ್ಲ? 18 ಅಕ್ಷೋಣಿ ಒಳಗೆ 11 ಅಕ್ಷೋಣಿ ನಿನಗೆ ಕೊಟ್ಟದ, ಹೌದು ಹೌದಲ್ಲ? 7 ಅಕ್ಷೋಣಿ ಇಲ್ಲಿ ಪಾಂಡವರಿಗೆ ಇಟ್ಟದ. ಹೌದು, ಇಟ್ಟ ಬಳಕ ನಿನಗೆ ಯಾವ್ಯಾವ ರೀತಿಯಿಂದ ನಿನಗೆ ದುರ್ಯೋಧನಗ ಕೃಷ್ಣ ಏನೇನು ಹೇಳ್ಯಾನ, ದ್ರೋಣಾಚಾರಿ ಏನೇನು ಹೇಳ್ಯಾನ, ಭೀಷ್ಮಾಚಾರಿ ನಿನಗೆ ಏನೇನು ಹೇಳ್ಯಾನ, ಏನೇನು ಹೇಳ್ಯಾನ ಹೇಳ್ರಲ್ಲ. ಒಂದು ನಿನಗೆ ಧರ್ಮದ ಕಾರ್ಯ ಹೇಳ್ದೋ ಏನ ಕರ್ಮದ ಕಾರ್ಯ ಹೇಳ್ದೋ? ಪ್ರತಿಯೊಬ್ಬರಿಗೆ ಧರ್ಮದ ಕಾರ್ಯನೇ ಹೇಳ್ಯಾನ. ನೀವು ಅವ ಹೇಳಿದ ಮಾರ್ಗದಂತೆ ನಡಿಲಾರ ಬಟ್ಟೆಕ್ಕ ಅವ ಆ ನಾಟಕ ಮಾಡ್ಬೇಕಾಗ್ಯದ. ನೋಡ್ರಿ, ಯುದ್ಧ ನಡೀತು. ಹೌದು, ಯುದ್ಧ ನಡ್ಯಾನ. ದಿನ ಕೌರವ್ರೇ ಸಾಯ್ಲಕತ್ತರು. ಹೌದು ಹೌದು, ದಿನ ಕೌರವ್ರು ಸಾಯ್ಲಕತ್ತರು. ಅವಾಗ ಬಂದು ದುರ್ಯೋಧನ ಸಿಟ್ಟಿಗೇರಿ ಭೀಷ್ಮಗೆ ಹೇಳ್ದ. ಏನಂತ? ಭೀಷ್ಮಗೆ ಏನು ಹೇಳ್ದ? ಬಳಿ ಉಟ್ಕೋರಿ, ಸೀರೆ ಉಟ್ಕೋರಿ. ದಿನ ಕೌರವ್ರು ಸತ್ರತ್ತ ಸುದ್ದಿ ಬರ್ತದ. ಎಲ್ಲಿ? ಯುದ್ಧದೊಳಗೆ. ಹೌದು, ಕುರುಕ್ಷೇತ್ರ ರಣರಂಗದೊಳಗ ಪಾಂಡವ್ರ ಸತ್ರತ್ತ ಸುದ್ದಿನೇ ಬರಲ್ದು. ಯಾನ್ ಮಾಡ್ತೀರಿ ಇಟ್ಟು ಮಂದಿ ಇದ್ದು? ಯಾನ್ ಮಾಡ್ತೀರತ್ತೇಳಿ ದುರ್ಯೋಧನ ರಾಜ ಭೀಷ್ಮಾಚಾರಿಗೆ ಬೇಯ್ಲಕತ್ತ. ಹೌದು, ಮತ್ತ ಅವ ಗುರು ಇದ್ದಲ್ರಿ, ಹಿರಿಯ ಮನುಷ್ಯ ಇದ್ದಲ್ಲ. ಹೌದಲ್ಲ? ಮತ್ತ ಅವನಲ್ಲಿ ಅವ ಕರ್ಮಿದ್ರ ಅವ ಜೈಶಾಲಿ ಆಗ್ಬೇಕಾಗಿತ್ತಲ್ಲ. ಅವ ಯಾಕೆ ಸೋತಲ್ಲಿ? ಏನಂದವ ಇವ ಬೇಯ್ದು ನೋಡಿ, ಏ ದುರ್ಯೋಧನ ರಾಜ, ನಾಳೆಗೆ 10 ಹೊಂಡೊಟ್ಟಿಗೆ 10 ಮುಳುಗಟ್ಟಿಗೆ 24 ತಾಸನಾಗ ಪಾಂಡವ್ರ ನಟ್ಟಂಶ ಮಾಡಿಬಿಡ್ತೀನಿ ತಗೋ ಅಂದವ. ಯಾರಿಗೆ? ದುರ್ಯೋಧನ. ಹೌದು, ನಟ್ಟಂಶ ಮಾಡಿಬಿಡ್ತೀನಿ ಅಂದ. ಖರೇನೆ ಅಂದವ. ಹೌದು ಹೌದು. ಒಂದೆಳಕ್ ಮಾಡ್ಲಿಕ್ಕಂದ್ರೆ ಹೆಂಗತ್ತ ಕೇಳ್ದ. ಯಾರು? ದುರ್ಯೋಧನ ಕೇಳ್ದ. ಪಾಂಡವ್ರ ಅಂಶ ನಿರಂಶ ಮಾಡ್ತೀನತ್ತಿ. ಹೌದು. ಒಂದೆಳಕ್ ಆಗ್ಲಿಕ್ಕಂದ್ರೆ ಹೆಂಗತ್ತ ಕೇಳ್ದ ಕೃಷ್ಣ. ಯಾರು? ದುರ್ಯೋಧನ ಕೇಳ್ದ. ಹೌದು. ಭೀಷ್ಮಗ ಒಂದೆಳಕ್ ಆಗ್ಲಿಕ್ಕಂದ್ರೆ ನಾ ಭೂಮಿ ಮ್ಯಾಗ ಇರುವುದಿಲ್ಲ ಅಂದೇವ. ಹೌದು ಹೌದು ಹೌದು. ಅವರು ನಿರಂಶ ಆಗ್ಲಿಕ್ಕೆ ಭಾಳ ಒಳ್ಳೇದಾಯ್ತಂದ. ಹೌದಲ್ಲ? ನಾ ಭೂಮಿ ಮ್ಯಾಗ ಇರುವುದಿಲ್ಲ. ಇದು ಎಲ್ಲಿ?
ಕೃಷ್ಣಗ ಗೊತ್ತಾಯ್ತು. ಹಾ ಕೃಷ್ಣಗ ಗೊತ್ತಾದ ಗಜಲಿ ಅರ್ಜುನ ಮಕ್ಕೊಂಡಿದ್ದತ್ರಿ 4 ಹಾಸ್ಕೊಂಡು. ಹಾ 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 ಅರ್ಜುನನ ಅಂತಿಲಿ ಹೋದ. ಅರ್ಜುನ ಭೀಷ್ಮಾಚಾರಿ ಇಳೆ ಐತೇನು ಗೊತ್ತಾದಿಲ್ಲ ನಿನಗ? ಹಿಂಗ ಮಕ್ಕೊಂಡಿದಿ? ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ ಗೊತ್ತಾದಿಲ್ಲ? ಯಾನತ್ ಮಾಡ್ಯಾನ? ಅದ್ಯಾ ನನಗೆ ಕೂನಿಲ್ಲ ಅಂತೇಳಿ ಮತ್ತೆ ಹೊಚ್ಕೊಂಡು ಮಕ್ಕೊಂಡವ. ಮತ್ತೊಂದು ಹಚ್ಕೊಳಕ್ ನೋಡ್ದ. ಮತ್ತೊಂದು ಹೊಚ್ಕೊಂಡು ಮಕ್ಕೊಂಡ. ಯಾರು? ಅರ್ಜುನ. ಹೌದು. ಮತ್ತಂದ ನಿನಗೆ ತಿಳಿದಾದಿಲ್ಲ ನಾ ಹೇಳುದು? ನಾ ಹೇಳಕ್ ಬಂದಿದೆ ಅಂತ ಚಂದ ನೀ ಹಚ್ಕೊಂಡು ಮುಕ್ಕೋತಿ. ಅರ್ಜುನ ನಿಮಗ 10 ಮುಳುಗಟ್ಟಿಗೆ ಖಲಾಸ್ ಮಾಡ್ತೀನಿ ಅಂದನ. ಅದೆಲ್ಲ ನಿನಗೆ ಗೊತ್ತದು. ಮತ್ತೆ ಮಕ್ಕೊಂಡ. ಹಾ 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 ನೋಡ್ರಿ ಯಾರಿಗೆ ಚಿಂತೆ ಅದಿದು? ಯಾರಿಗೆ? ಪರಮಾತ್ಮಗ ಚಿಂತೆ ಅದ. ಧರ್ಮ ಕಾಪಾಡ್ಲಕ್ಕ ಬಂದನ. ಹೌದಲ್ಲ. ಯಾಕೆ ಅವ್ರಿಗೆ ಅವ 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 ನಿದ್ದೆ ಮಾಡ್ತಿದ್ದ ಚಿಂತಿ ಎಲ್ಲ ಅವ ಅದು ಹೊತ್ಕೊಂಡು ಬಂದವ. ಹೌದು ಹೌದು ಹೌದು. ಕೃಷ್ಣ ಹೊತ್ಕೊಂಡು ಬಂದವನ. ಇವನೇ ಹಂತಿಲಿ ಬಿಟ್ಟು ದ್ರೌಪದಿ ಹಂತಿಲಿ ಹಾದ. ಹೌದು. ಕೃಷ್ಣ ದ್ರೌಪದಿ ಎಲ್ಲ ಮಂದಿ ಒಳಗೆ ಮುತ್ತೈತೆ ಅನ್ನು ಉಣ್ತಿದ್ದಳು ಈಕಿ. ಹಾ ಅಲ್ಲಿ ಹೋಗಿ ಅಂದ, ಎರಡು ಚಂದ ಮುತ್ತೈತೆ ಅನ್ನು ಉಳ್ಳಕತ್ತಿದಿ, ನಾಳೆಗೆ ನಿನ್ನ ಕೂಕು ಮಳಗ್ತದ, ಇದುವ ಆಗ್ತೀನಿ ಅಂದ. ಹಾ 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 ಇದು ನಿನ್ನ ಬಾಯಿಲೆ ಬರಬಾರ್ದು ಅಂದಳಕ್ಕಿ. ಹಾ ಗುರುಗಳ ಬಾಯಿಲಿ. ಎರಡಕ್ಕೆ ಮಾಲಕ್ ನೀನೇ ಇದ್ದಿ. ಹೌದಲ್ಲ. ಎರಡಕ್ಕೆ ಮಾಲಕ್ ನೀನೇ ಇದ್ದಿ ಪರಮಾತ್ಮ. ನಿನ್ನ ಬಾಯಿಲಿ ಇಂಥ ಶಬ್ದ ಹೆಂಗ ಬರಬಾರ್ದಿವು. ನೋಡ್ರಿ ಒಬ್ಬ ಪರಮಾತ್ಮ ಆ ಕಾಡಿ ಓಡ್ತಾನ ಈ ಕಾಡಿ ಓಡ್ತಾನ, ಚಿಂತೆ ಅವನಿಗದ. ಹೌದಲ್ಲ. ಮತ್ತೆ ಧರ್ಮವನ್ನು ಕಾಪಾಡ್ಲಕ್ಕ ಬಂದಿದ ತತಿ. ನೀ ಹೆಂಗೆ ಹೇಳ್ತಿ ಹಂಗ ನಿನ್ನ ಹೇಳುದ್ರೊಳಗೆ ನೀ ಹಾಕಿ ಕೊಟ್ಟು ಹೆಚ್ಚಿ ಒಳಗೆ ನಾವು ನಡಿಲಕ್ಕಾಗಿ ನೀ ನಮ್ಮ ಕೂಕ್ ಮಳಗ್ತದತಿ ಅಂದ್ರ ಅನ್ಬ್ಯಾಡ. ಅಂದ ಕೂಡಲೇ ಎದ್ದು ಕೃಷ್ಣ ಪರಮಾತ್ಮಗ ನಮಸ್ಕಾರ ಮಾಡ್ಲಕ್ ಬರ್ತಾಳ ದ್ರೌಪದಿ. ನನಗೆ ಮಾಡಬೇಡ ನಮಸ್ಕಾರ. ಹೌದು. ಭೀಷ್ಮಾಚಾರಿ ಯೋಗ ತಪಾದೊಳಗೆ ಕೂತಾನ. ಹೌದು. ಈಗಿಂದೀಗ ಹೋಗಿ ಕಣ್ಣು ಮುಚ್ಚಿ ತಪಶ್ಚರಿ ಮಾಡ್ತಾನ. ಅವನಿಗೆ ನಮಸ್ಕಾರ ಮಾಡು. ಹೌದು ಹೌದು ಹೌದು. ಅವನಿಗೆ ನಮಸ್ಕಾರ ಮಾಡು ಅಂದ ಒಳಕ ದ್ರೌಪದಿ ಮಾರಿಗೆ ಮುಸ್ಕ ಹಾಕ್ಕೊಂಡು ಓಡ್ಲಕತ್ತಳು. ಯಾರಿಗೆ? ಭೀಷ್ಮಾಚಾರಿಗೆ ದರ್ಶನ ಮಾಡಿ ಬರ್ಬೇಕತ್ತ. ಹೌದು. ಚಪ್ಪಲ ಕಾಲಾಗ ಸಪ್ಪಳ ಆಗ್ತೀವಿ. ಹಾ ಹಾ ಕೃಷ್ಣನ್ ಇದ್ದೇನ್ರಿ ಸಂಗಾಟ? ಹಿಂದ್ ಬೆನ್ನ ಹತ್ತಿದವ. ಹಾ ಮುಂದೆ ಓಡ್ತಿಳು. ಅವನಿಗೆ ಭೀಷ್ಮಾಚಾರಿಗೆ ದರ್ಶನ ಮಾಡ್ಬೇಕಂತ ಹೇಳಿ ಅವ ಯೋಗ ತಪ್ಪದೊಳಗ ಅದಾನ. ಹಾ 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 ಹಿಂದೆ ಚಪ್ಪಾಲ್ ತೊಗೊಂಡು ಹಾಕೊಂಡು ಓಡುವೊಳಗೆ ಚಪ್ಪಾಲ್ ಸಪ್ಪಳ ಆಗ್ತೀವಿ. ಚಪ್ಪಾಲ್ ಸಪ್ಪಳ ಆಗ್ತಾವ. ತೆಗೆದಿಡಿ ಒಂದು ಕೃಷ್ಣ. ಯಾರಿಗೆ? ದ್ರೌಪದಿಗೆ ಚಪ್ಪಾಲ್ ಕಳಿ ಅಂದ್ರೆ ಚಪ್ಪಾಲ್ ಅಕ್ಕಿ ಕಳೆದಾಳ. ಅಕ್ಕಿನ ಚಪ್ಪಾಲಿ ಬಗಲಾಗಿ ಹಿಡಿದು ಬೆನ್ನ ಹತ್ಯಾನ. ಅಕ್ಕಿನ ಚಪ್ಪಾಲ್ ಬಗಲಾಗಿ ಹಿಡಿದು ಬೆನ್ನ ಹತ್ಯಾನ. ಹೌದು. ಹೋಗಿ ಭೀಷ್ಮಾಚಾರಿಗೆ ನಮಸ್ಕಾರ ಮಾಡಿದನು. ಹೌದು. ಏನತ್ತಾನ ಭೀಷ್ಮಾಚಾರಿ? ಸೌಭಾಗ್ಯವತಿ ದೀರ್ಘ ಸುಮಂಗಲಿ ಭವ ಅಂದ ಕೂಡ್ಲೆ ಬಳಿ ಸಪ್ಪಳ ಮಾಡಿ ತೆಗಿತಾಳ. ಇಂದೇನು ನಾಳಿಗೆ ಯಾವಾಗಿನ ಹಿಡಿದು? ಯಾವಾಗ? ಹಿಂದೆ ಅಂದವ. ಹಾ ಕಣ್ಣು ತೆರೆದ ನೋಡ್ತಾನ, ದ್ರೌಪದಿ ಅದ. ಹೌದು ಹೌದು ಹೌದು. ಅಲ್ಲಿ ಏನು ಹೇಳ್ಯಾನ? 10 ಮುಣಗೊಟ್ಟಿಗೆ ಪಾಂಡವ್ರ ಅಂಶ ನಿರಾಂಶ ಮಾಡ್ತೀನಂತ ಅಲ್ಲಿ ಹೇಳ್ಯಾನ. ಈಕಿಗೆ ಸೌಭಾಗ್ಯವತಿ ಅಂತ ಈಕಿಗತ್ತ. ಹೌದು. ಇದು ಧರ್ಮ ಎತ್ತಲಕ್ಕ ಬಂದಾನವ. ಹೌದು. ನಿನಗನ್ಸಿರ್ಬೇಕು ಕರ್ಮ ಮಾಡ್ಲಕತ್ತೇನಂತ. ಹೌದು. ಕರ್ಮ ಮಾಡಲಕ್ಕ ಬಂದಿಲ್ಲ, ಅವ್ರ ಚಪ್ಪಲ್ ಹೊತ್ತ ಧರ್ಮ ಎತ್ತಲಕ್ಕ ಬಂದಾನ. ಅವಾಗ ಏನ್ ಹೇಳ್ತಾನ ಭೀಷ್ಮಾಚಾರಿ? ಅವಾಗ ಭೀಷ್ಮಾಚಾರಿ ಹೇಳ್ತಾನ, ದೇವಿ ನನಗೆ ಈ ಕಾಡಿ ಬಾಯಿ ಆಯ್ತು, ಈ ಕಾಡಿ ಕೆರಿ ಆಯ್ತು. ಹೌದಲ್ಲ. ಇನ್ನು ನಾವು ಇಬ್ಬರು ನಾವು ಇಬ್ರು ಇದ್ರ ಒಳಗಿಂದ ಪಾರ ಆಗ್ಬೇಕಾದ್ರ ನಿನ್ನ ಹಿಂದೊಬ್ಬ ಚಪ್ಪಲ್ ಹೊರವನ, ಅವನಿಗೆ ಕರಿ. ಹೌದು ಹೌದು ಹೌದು. ಅವನಿಂದ ಕಡ್ಯಾಕಾಗುದದ. ಅವಾಗವ ತಂದು ಯಾರಿಗೆ? ಶಿಖಂಡಿಗೆ ತಂದು ಇದ್ದಕ್ಕೆ ನಿಂದಿರಿಸಿ ಶಿಖಂಡಿ ಕೈಯಾಗ ಸೋತು ಅರ್ಜುನಿನಿಂದ ಬಾಣ ಹೊಡ್ಕೊಂಡ ತುಂಬಾ. ಹೌದು ಹೌದು ಹೌದು. ಅರ್ಜುನಿನ ಮೈ ತುಂಬ ಎಲ್ಲ ಬಾಣ ಹೊಡ್ಕೊಂಡು ಬಾಣಿನ ಹಾಸಿಗೆ ಮ್ಯಾಗ ಬಿದ್ದ. ಶಿರೋಪಂಜರದ ಅವಾಗ ಬಂದ ಯಾರು? ದುರ್ಯೋಧನ. ಹೌದು. ದುರ್ಯೋಧನ ಬಂದು ಕೇಳ್ತಾನ, ಏ ಭೀಷ್ಮ, ನಿನ್ನೆ ಹೇಳುದು ಮಾತು ಎಲ್ಲಿ ಅದ? ಏನಂತ ಹೇಳಿ ಪ್ರತಿಜ್ಞೆ ಮಾಡಿದಿ? ಏನ್ ಹೇಳಿದ? ಪಾಂಡವ್ರ ಅಂಶ ನಿರಾಂಶ ಮಾಡ್ತಾ ತಂದಿದೆಯಲ್ಲ, ಎಲ್ಲಿ ಹೋಯ್ತು? ಹಂಗೆ ಮುಂದೆ ಹೇಳಂದವ. ಇನ್ನೊಂದು ಮಾತು ಹೇಳಿದಲ್ಲ, ಏನ್ ಹೇಳಿದ? ನನಗ ಆಗ್ಲಿಕ್ಕಂದ್ರ ನಾ ಭೂಮಿ ಮ್ಯಾಗ ಇರಂಗಿಲ್ಲ ಅಂದಿದ. ನಾ ಎಲ್ಲಿ ಭೂಮಿ ಮ್ಯಾಗ ಇದ್ದೀನಿ, ಬಾಣಿನ ಮ್ಯಾಗ ಇದ್ದೀನಿ ಅಂದವ. ಹೌದು 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 ಹೌದು. ಹಂಗ ಈ ಧರ್ಮದಿಂದ ಜಗತ್ತದೊಳಗ ಧರ್ಮ ಎತ್ತುದ ಬಹಳ ಚಂದದ ಪುಣ್ಯಾತ್ಮರೇ. ಹೌದು. ಮಹಾಭಾರತದೊಳಗ ಕೆಲವೊಂದು ವಿಷಯಗಳನ್ನ ಮಹಾರಾಜರು ಮಾತಾಡ್ಯಾರಲ್ರಿಪ್ಪ. ಏನು ಮಾತಾಡಿದ್ರು? ಏನ್ರಿಪ್ಪ? ಬೆನ್ನಾಗಿನ ಕೂದಲ ತೆಗ್ದಂಗಿರ್ಬೇಕ,
ಕರ್ಮ ಮತ್ತು ಧರ್ಮ ಅನ್ನುವಂಥದ್ದು ಹೆಂಗದಪ್ಪ ಅಂತ ಕೇಳಿದ್ರೆ ಬಹಳ ಸೂಕ್ಷ್ಮದ ಅಂತ ಹೇಳಿ ಒಂದು ದೃಷ್ಟಾಂತ ಹೇಳಿದ್ರು ಅವ್ರು. ದೋಸ್ತಾಂತ ಹೇಳ್ಯಾರಲ್ರಿಪ್ಪ. ಹೇಳಿದ್ರು. ಹಾ ಹೇಳಿ ಕಡೆಗೆ ಧರ್ಮದ ಬದ್ದಲ್ಲಿ ಕೆಲವೊಂದು ವಿಷಯಗಳನ್ನ ಮಾತಾಡ್ಯಾರ್ರಿಪ್ಪ. ಮಾತಾಡಿದ್ರು. ಹೌದು. ಕೌರವರಿಗೆ ಪಾಂಡವರಿಗೆ ಯುದ್ಧ ಆಗಬೇಕಾದ್ರ ಪಾಂಡವರಿಗೆ 14 ವರ್ಷ ವನವಾಸಕ್ಕೆ ಬರ್ಬೇಕಾದ್ರೆ ಇದಕ್ಕೆ ಕರ್ಮ ಕಾರಣ. ಹಾ ಹಾ ಇಲ್ಲಿ ಕರ್ಮ ಅದರಿ. ಏನಾಗ್ಯದ, ಒಬ್ಬ ಋಷಿ ಶಾಪ್ ಆಗಿತ್ತಿಲ್ಲ, ನೀವು ಗಂಡ ಹೆಂಡತಿ ಯಾವ ದಿವಸ ಒಂದಾಗ್ತೀರಿ ಅವತ್ತು ನಿನ್ನ ಮರಣ ಆಗ್ಲತ್ತೇಳಿ ಅಲ್ಲಿ ಶಾಪ್ ಆಗೈತಿ. ಏ ಶಾಪ್ ಆಗೈತ್ರಲ್ಲ. ಇಲ್ಲಿ ಗಂಡ ಹೆಂಡತಿ ಕೂಡುದು ಬಂದಾಯ್ತು, ಮಕ್ಕಳಾಗಂಗಿಲ್ಲ ತಿಳ್ಕೊಂಡು ಧೃತರಾಷ್ಟ್ರಿಗೆ ಹೇಳ್ದ, ಇದನ್ನ ನೀ ರಾಜ್ಯ ಭೋಗವನ್ನು ನೀ ಅನುಭವಿಸ್ಕೊತ ಹೋಗಪ್ಪ ಅಂದ. ಹಾ ಇಲ್ಲಿ ವೇದವ್ಯಾಸರು ಬಂದು ಇವಾಗ ಸಂತಾನ ಫಲ ಕೊಟ್ರು. ಕೊಟ್ಟಾರಲ್ರಿಪ್ಪ. ಇಲ್ಲಿ 101 ಮಂದಿ ಕೌರವರು ಹುಟ್ಟ್ಯಾರ. ಹಾ ಇಲ್ಲಿ 5 ಮಂದಿ ಪಂಚ ಪಾಂಡವರು ಹುಟ್ಟ್ಯಾರ. ಕೊಟ್ಟಾರಲ್ರಿಪ್ಪ. ಈ ರಾಜಭಾರ ನಿನಗ ವಹಿಸಿ ಅಂತೇಳಿ ಬಿಟ್ಟು ಹೋದಂತವ ಹೊಳ್ಳಿ ಬಂದು ಮತ್ತ ನನ್ನ ರಾಜ್ಯ ನನಗೆ ಕೊಡುವ ಅಂತಂದ್ರೆ ಇದೇನ ಧರ್ಮ ಹತ್ತಿರೋ ಏನ ಅಧರ್ಮ ಹತ್ತಿರೋ? ಅದಾದ್ರಲ್ಲ ಬ್ಯಾಡತ್ತ ಬಿಟ್ಟು ಹೋಗ್ಯಾನಿಲ್ಲ ಪಾಂಡುರಾಜ. ಏ ಬ್ಯಾಡ ಅಂತೇಳಿ ಬಿಟ್ಟು ಹೋಗ್ಯಾನ್ರಲ್ಲ. ಮಕ್ಕಳು ಹುಟ್ಟಿದ ಮೇಲೆ ಬೇಕಂತೇಳಿ ಏನೇ ಬಂದ ಅಲ್ಲಿ ಕದನ ಶುರು ಆಯ್ತು ನೋಡಿ. ಹೌದು. ಅಧರ್ಮ ಸಲುವಾಗಿ ಹಾ ಇಲ್ಲಿ ಕರ್ಮ ಚಾಲು ಆಯ್ತು. ಹೌದು ಹೌದು. ತದನಂತರದಲ್ಲಿ ಕೃಷ್ಣ ಪರಮಾತ್ಮ ಧರ್ಮಕ್ಕಾಗಿ ಅವತಾರ ತಾಳ್ಯಾನ. ಹಾ ಯಾವ್ದು ಮಾಡ್ಯಾನ ನಾವು ಧರ್ಮದ ಸಲುವಾಗಿ ಮಾಡ್ಯಾನ ಅಂತೇಳಿ ಮಹಾರಾಜರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಹೌದಿಲ್ಲ? ಹಾ ಕೃಷ್ಣ ಪರಮಾತ್ಮ ಪಾಂಡವರೊಳಗೆ ಬರ್ಬೇಕಾದ್ರೆ ಮೊದಲು ಕರ್ಮದ ಸಲುವಾಗಿನ ಬಂದು ಕಾಲು ಹಾಕ್ಯಾನ ನಾವು. ಅಲ್ಲ ಅವನ ಯಾಕತ್ ಕೇಳು. ಯಾಕ್ರಿಪ್ಪ? ಕೃಷ್ಣನ ತಾಯಿ ತಂದೆ ವಸುದೇವ ದೇವಕಿ. ದೇವಕಿ ಅನ್ನ ಕಂಸ. ಸ್ವಾದರ ಮಾವು ಕಂಸಗ ಮತ್ತು ಜರಾಸಂದಾಗ ಸಂಹಾರ ಮಾಡ್ಬೇಕಾಗಿತ್ತು. ಅದು ಕೃಷ್ಣನದಿಂದ ನೀಗ್ತಿರ್ಕಿಲ್ಲ, ಭೀಮ ಅರ್ಜುನದಿಂದ ಅವ್ರದ್ದು ಕೊಲ್ಲಿಸಬೇಕಾಗಿತ್ತು. ನಿನ್ನ ಸ್ವಾರ್ಥಕ್ಕಾಗಿ ಬಂದು ಪಾಂಡವರೊಳಗೆ ಕಾಲು ಹಾಕಿದೀನಿ, ಧರ್ಮದ ಸಲುವಾಗಿ ಅಲ್ಲ. ಧರ್ಮದ ಸಲುವಾಗಿ ಬಂದ ಕಾಲ ಹಾಕಿಲ್ಲ. ನಿಮ್ಮಲ್ಲಿ ನಾ 2 ದಿನ ಎತ್ತ ಹೊಡ್ಕೊಂಡ್ ಬರ್ತೀನಪ್ಪ, ನಮ್ಮಲ್ಲಿ 2 ದಿನ ನೀವು ಎತ್ತ ಹೊಡ್ಕೊಂಡು ಬರತ್. ಹಿಂಗ ಉಪಕಾರದ ಕೆಲಸ ಆಗೈತಿ ಇಲ್ಲಿ. ಹೌದು. ಅರ್ಥ ಆಗಿನಿ. ಧರ್ಮದ ಸಲುವಾಗಿ ಇಲ್ಲಿ ಏನು ಬಂದಿಲ್ಲ. ಏ ಮಾತಾಡ್ಬೇಡ್ರಿ. ತದನಂತರದಲ್ಲಿ ಹಿಂಗ ಬಂದು ಕಾಲ್ ಹಾಕಿದ ಮೇಲತ್ತ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಬರ್ಬರಿಕ್ ಅನ್ನುವಂತ ಒಬ್ಬ ವ್ಯಕ್ತಿ, ಅವನ್ ಒಂದು ಹಠ ಇತ್ತು. ಏನ್ರಿಪ್ಪ ಅದು? ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಯಾರಿಗೆ ಅಪಜಯ ಆಗ್ತದ, ಯಾರಿಗೆ ಸೋಲು ಬರ್ತದ ಅವ್ರ ಪಕ್ಷದಾಗ ಹೋಗಿ ಹೆಚ್ಚಾದವ್ರಿಗೆ ನಾ ಸಂಹಾರ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದ. ಹೌದಲ್ರಿಪ್ಪ? ಹೌದು. ಸಂಕಲ್ಪಿತ್ತು. ಏನ್ರಿಪ್ಪ? ಬರೇ 11 ಅಕ್ಷಯಣಿ ಸೈನ್ಯ, 7 ಅಕ್ಷಯಣಿ ಸೈನ್ಯ ಅಂದ್ರೆ 18 ಅಕ್ಷಯಣಿ ಸೈನ್ಯ, 101 ಮಂದಿ ಕೌರವ್ರ, 5 ಮಂದಿ ಪಾಂಡವ್ರನ್ನ 3 ಬಾಣದಾಗ ಹೊಡಿತಿದ್ದ ಬರ್ಬರಿಕ. ಹೌದಲ್ರಿಪ್ಪ? ಹೌದು. ಅಷ್ಟು ತಾಕತ್ ಅವನಲ್ಲಿ ಇತ್ತು. ಇದು ಕೃಷ್ಣ ಪರಮಾತ್ಮ ಗುರ್ತಾಯ್ತಲ್ರಿಪ್ಪ. ಇವ ವೇಷ ಬದಲಿಸಿಕೊಂಡು ಬರ್ಬರಿಕನ ಮುಂದೆ ಹೋಗಿ ನಿಂತ, ಭವತಿ ಭಿಕ್ಷಾಂದೇಹಿ ಅಂದ. ಭವತಿ ಭಿಕ್ಷಾಂದೇಹಿ ಅಂದ. ಏನ್ ಬೇಡ್ತಿದಿ? ಬೇಡಪ್ಪ ಅಂದ. ಹೌದು. ಅವಾಗ ಕೇಳ್ದ, ನಿನ್ನಲ್ಲಿದ್ದಿರ್ತಕ್ಕಂಥ 3 ಬಾಣ ಕೊಡಿಲಿ ಅಂದ. ಕೊಟ್ಟ. ಮತ್ತೇನು ಕೇಳ್ತಿದಿ ಕೇಳು ಅಂತಂದ. ನಾ ಕೇಳಿದ್ದಕ್ಕೆ ಹೊಟ್ಟೆ ಎಲ್ಲ ಬರ್ದ. ಆಯ್ತು. ಅವಾಗ ಸುದರ್ಶನ ಚಕ್ರದಿಂದ ಬರ್ಬರಿಕನ ರುಂಡ ಹೊಡೆದ. ಯಾಕ ನಾನು ರುಂಡ ತೆಗೆದೆ ಅಂತ ಕೇಳವ. ಹೌದು. ನಿನ್ನಿಂದ ಪಾಂಡವರಿಗೆ ಸೋಲಾಗುದಿತ್ತು, ಹೌದು, ಕೌರವರಿಗೆ ಜಯ ಆಗುದಿತ್ತು. ಅದರ ಸಲುವಾಗಿ ನಿನ್ನ ರುಂಡ ತೆಗೆದಿನಿ. ನೋಡಪ್ಪ, ಇಲ್ಲಿ ಕರ್ಮ ಆಗೈತಿ. ಮತ್ತ ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಾಣ ತೆಗೆದಲ್ಲ. ಈ ಯುದ್ಧ ಮುಗಿವರೆಗೆ ನಾನು ನೋಡ್ಬೇಕನ್ನೋ. ಹೌದು. ಅವಾಗ ಕೃಷ್ಣ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡಿದ. 18 ದಿನ ಕುರುಕ್ಷೇತ್ರ ಯುದ್ಧ ಆಗುತ್ತಕ ಗುಡ್ಡದ ತುದಿ ಮ್ಯಾಲ ರುಂಡು ಕೂತು ನೋಡ್ಯದ. ಇದು ಕೃಷ್ಣ ಮಾಡಿದ ಧರ್ಮ ಏನ್ರಿ? ಹೌದ್ರಿಪ್ಪ. ಇನ್ನೊಬ್ಬರನ್ನ ಗೆಲ್ಸೋ ಸಂಬಂಧ ಒಬ್ರು ರುಂಡ ತೆಗಿತಾನಂದ್ರೆ ಇದು ಧರ್ಮದ ಕೆಲಸನ ಇಲ್ರಿ? ಇದು ಕರ್ಮರ್ಲ್ಯ ಅಲ್ಲ. ಅಲ್ಲ ಇದು ಅಲ್ಲ. ಯಾರ ಜೋಡಿ? ಹೌದು. ನಾವು ಮಾತುಕತ್ತಿದೀವ, ಇವರಿಬ್ರದ್ದು ಬೇರೆ, ಇವ್ರದ್ದು ಬೇರೆ. 8 ದಿನ ಆಯ್ತು. ನಾಳೆ ಹೊತ್ತೇರಿ ಊರಿಗೆ ಹೋಗೋದು, ಚಂಚನಾರಿ ಜೀವನ ಆಗಲಿ, 10 ಮನೆ ಮಾತು ಹಾಡಿಕೆ ಹೋಗೋದೈತಿ. ಇದನ್ನ ಕೇಳಿ ಸುದ್ದಿ. ಇವ್ರ ಮನಿ ಕಡೆ ಚಿಂತೈತಿ ಅವ್ರದ್ದು. ಅದಕ್ಕ ಜೀವನದೊಳಗೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕಾಗ್ತದ. ಹೌದು. 16,108 ಮಂದಿ ಹೆಂಡ್ರು ಕೃಷ್ಣ ಪರಮಾತ್ಮ. ಎಟ್ರಿ? 16,108 ಮಂದಿ. ಒಗ್ಗೊಂಡು ಕಲ್ಲು ಹಾಕಲಿ ಒಂದ್ ನೆಲಿಲಾಗಿತ್ತು ನಮ್ಗೆ. ಒಂದು ಮಾತು ಹೇಳಿದ್ರು ಇವರು. ಏನ್ ಹೇಳಿದ್ರು? ಏನ್ರಿ? ಭೀಷ್ಮಾಚಾರಿ, ಕೃಪಾಚಾರಿ,
ದ್ರೋಣಾಚಾರ್ಯ 3 ಮಂದಿ ಗುರುಗಳು ಇರಾಕಾಗಲಿ ಕೌರವ್ರಿಗೆ ಯಾಕೆ ಸೋಲ್ ಬತ್ತು? ಯಾಕ್ರಿಪ್ಪ? ಇವರಲ್ಲಿ ಕರ್ಮ ಅನ್ನುವಂತ ತುಂಬಿತ್ತು ಹಾ ಅಂತ ಹೇಳಿದ್ರಿ ಅವ್ರು. ಹೌದು. ಒಂದು ದೃಷ್ಟಾಂತ ಹೇಳಿದ್ರ ಅವ್ರು. ಹೇಳ್ಯಾರಲ್ರಿಪ್ಪ. ಅಲ್ರು ದಿನ ಕೌರವ್ರ ಸತ್ರತ್ ಬರ್ತೀರಿ, ಪಾಂಡವ್ರ ಸತ್ರತ್ ಒಬ್ಬರೇ ಹೇಳ್ರು ಅಂತೇಳಿ ಭೀಷ್ಮಾಚಾರ್ಯಗೆ ದುರ್ಯೋಧನ ಕೇಳ್ದ. ಕೇಳ್ಯಾನಲ್ರಿಪ್ಪ. ನಾಳೆ ಹೊತ್ತು ಮುನಗಗುಡದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂತೇಳಿ ಭೀಷ್ಮಾಚಾರ್ಯ ಹೇಳ್ದ. ಹೌದು. ಹೇಳಾನ. ಹಾ ಭೀಷ್ಮ ಪ್ರತಿಜ್ಞೆ ಎಂದು ಸುಳ್ಳು ಆಗುದಿಲ್ಲ. ಆಗೋದಿಲ್ಲಲ್ರಿ. ಈ ಮಾತು ಕೃಷ್ಣಗ್ ಗುರ್ತಾಯ್ತು. ಹಾ ಅರ್ಜುನ ಕರೆದ, ಅರ್ಜುನ ಬರ್ಲಿಲ್ಲ. ಬರ್ಲಿಲ್ರಿಪ್ಪ ಅರ್ಜುನ. ಸೀತಾದೇವಿನ ಕರ್ಕೊಂಡು ಹೋಗಿ ಮುಖದ ಮ್ಯಾಗ ಸೀರೆ ಸೆರಗ್ ಹೊಚ್ಚಿ ಹಾ ಅಲ್ಲಿ ಭೀಷ್ಮಾಚಾರ್ಯ ಪಾದಿಗೆ ನಮಸ್ಕಾರ ಮಾಡಾಕ್ ಹಚ್ಚಿ ಆಕೆ ಕಡೆಯಿಂದ ಪುತ್ರ ಸೌಭಾಗ್ಯವತಿ ಅಂತೇಳಿ ಆಶೀರ್ವಾದ ಮಾಡಿಸಿ ಹಾ ಇದೆಲ್ಲ ಮೋಸದ ಬಲಿ ಹೌದಿಲ್ಲ? ಮೋಸರ್ಲೇ ಇದೆಲ್ಲ. ಇದು ಮೋಸದ ಬಲಿನ ಇಲ್ರಿ? ಹೌದು. ಮತ್ತೆ ಇಂಥ ದೃಷ್ಟಾಂತ ನೀವು ಹೇಳಾಕತ್ತೀರಿ, ಯಾವ್ದು ಬೆಳ್ಸಾಕತ್ತೀರಿ ಇಲ್ಲಿ? ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡ ನಾಳೆ ಹೊತ್ತು ಮುನ್ಕುಡ್ದ ನಾ ಪಾಂಡವ್ರನ್ನ ವಂಶ ನಟ್ಟವಂಶ ಮಾಡೋದೇನತ್ತ. ಹೌದು. ಅವ ಯೋಗ ಸಮಾಧಿ ಒಳಗೆ ಕೂತಾಗ ಅಲ್ಲಿ ಒಯ್ದು ಹಾ ಹಾ ದ್ರೌಪದಿನ ಬಿಟ್ಟಾರ. ದ್ರೌಪದಿನ ಬಿಟ್ಟಾರ. ಮುಖದ ಮ್ಯಾಗ ಪೂರ್ತಿ ಸೆರಗ್ ಹಚ್ಕೊಂಡು ಹಾ ಗಚ್ಚಂಗ್ ಕಾಲ್ ಹಿಡ್ದಾಳ. ಹೌದು. ಯವ್ವ ಸೌಭಾಗ್ಯವತಿ ಆಗಿ ಭಾಳ ಹೊತ್ತೇಳಿ ಅವ ಆಶೀರ್ವಾದ ಮಾಡ್ಯಾನ. ಅವನ ಕಡೆ ಏನ್ ತಪ್ಪದ? ಹೌದು. ಯಾವಾಗತ್ತ ಕೇಳಾಳಿಕೆ ಇವತ್ತಿನಿಂದ ನಾವು. ಹೌದು. ಮುಖದ ಮ್ಯಾಗಿನ ಸೆರಗ ತೆಗೆದು ಭೀಷ್ಮಾಚಾರ್ಯ ಘಾತ ಮಾಡಿದ ತಾಯಿ ಅಂದ. ಹೌದು. ಘಾತ ಮಾಡಿದಿ. ಘಾತ ಮಾಡಿದಿ. ನಿಂದ ತಪ್ಪಲ್ಲ. ಹಾ ನಿನ್ನ ಚಪ್ಪಲ್ ಹೊತ್ಕೊಂಡು ಹಿಂದೊಬ್ಬೇನು ಬಂದಲ್ಲ ಅವನ ಕರಿ ಅಂದ. ಆಗ ಹಾ ಎಲ್ಲ ಅವ ಮಾಡ್ಯಾನ ಅದನ್ನ ಹಿಂದಿನ ಆತ್ಮರೇ. ಹಾ ಪಾಂಡವರಿಗೆ ಕೌರವರಿಗೆ ಜಗಳ ಹತ್ತಬೇಕಾದ್ರ ಕದನ ಹತ್ತಬೇಕಾದ್ರ ಹಾ ಶಕುನಿ ಅನ್ನುವಂತವ. ಹೌದು ದಾನರ್ಲ. ಶಕುನಿ ಅದಾನಿಲ್ಲ? ಅದಾನ್ರಲ್ಲ. ಯಾಕ ಅವನಲ್ಲಿ ಅಂತ ಸಿಟ್ಟಿತ್ತು? ಎದ್ರ ಸಂಬಂಧ ಹಂಗ ಮಾಡಿದವ? ಎದ್ರ ಸಂಬಂಧ ಮಹೇಶ್ ಇದನ್ನ ಒಂದರ ಹೇಳ ನೋಡ್ನು ಕೇಳ ಕಥೆಯಲ್ಲಿ. ಹಾ ದತ್ತರಾಷ್ಟ್ರನ ಮಡದಿ ಗಾಂಧಾರಿ. ಗಾಂಧಾರಿ. ಗಾಂಧಾರಿ ಅನ್ನಿವ ಹಾ ಶಕುನಿ. ಹೌದು. ಕೌರವರಿಗೆಲ್ಲ ಸೋದರ ಮಾವಿವ. ಹಾ ಇಲ್ಲಿ ಗಾಂಧಾರಿಗೆ ಹೆಂಗ 101 ಮಂದಿ ಮಕ್ಕಳಿದ್ರಲ್ಲ, ಹಾ ಈಕೆ ಗಾಂಧಾರಿ ಒಬ್ಬಕ್ಕೆ ಹೆಣ್ಣು ಮಗಳ 100 ಮಂದಿ ಗಂಡು ಮಕ್ಕಳಿದ್ರು ಅವ್ರಿಗೂ. ಓಹೋ ಶಕುನಿಗಳು 100 ಮಂದಿ ಇದ್ರು. ಅವರು 100 ಮಂದಿ ಅರ. ಹಾ ಹಾ ಅವಾಗ ದತ್ತರಾಷ್ಟ್ರ ಏನ್ ಮಾಡಿದ್ದ ಅಂತಂದ್ರ ಅವ್ರ 100 ಮಂದಿನ ಬಂದಿ ಕಾಲಿದ ಹಾಕಿಬಿಟ್ಟಿದ್ದ. ಹೌದು. ಒಂದು ದಿವಸಕ್ಕೆ ಒಂದು ಅನ್ನದಾಗಲ್ಲ ಒಂದು ಹನಿ ನೀರು ಕೊಡ ಒಬ್ಬಗ ಶುದ್ಧ ಮಾಡಿ ಉದಾನ್ರಲ್ಲ. ಅವಾಗ 100 ಮಂದಿ ಎಲ್ಲ ತಿಳ್ಕೊಂಡ್ರು ಇನ್ ಹಿಂಗಾದ್ರೆ ನಾವು ಉಳಿಯಂಗಿಲ್ಲ. ಉಳಿಯಂಗಿಲ್ರಲ್ಲ. ಇದ್ರ ಒಳಗೆ 100 ಅನ್ನದಾಗಲ್ಲ 100 ಹನಿ ನೀರು ಒಬ್ಬ ಕುಡಿದು ಯಾವ ಕೌರವ್ರ ವಂಶ ನಿರ್ವಂಶ ಮಾಡ್ತೀರಿ ಹೇಳ್ರಿ ತಂದ್ರು. ಹಾ ಅವಾಗ ನಾವು ಅಲ್ಲಿ ನೀವು ಅಲ್ಲಿ ನನಗಾಗುದಿಲ್ಲ ನಿನಗಾಗುದಿಲ್ಲ 100 ಮಂದಿ ಇದೀವಿ ನಮ್ಮ ಒಳಗ ಆಗುವತ್ತಂದ್ರ ಒಬ್ಬ ಉಳಿದು ಏನ್ ಮಾಡವ್ರಿದೀವಿ. ಹೌದು. ಅವಾಗ ಇವ್ ಕುಂಟ ಶಕುನಿ ಹಾ ನಾ ಒಬ್ಬ ಸಂವಾರ ಮಾಡ್ತೀನಿ ಬಿಡಂಗಿಲ್ಲ ಪಾಂಡವ್ರ ಕೌರವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂತ ಶಪಥ ಮಾಡಿದ. ಶಪಥ ಮಾಡ್ಯಾನಲ್ರಿಪ್ಪ. 99 ಮಂದಿದೆಲ್ಲ ಅನ್ನದಾಗ 99 ಹನಿ ಅನ್ನದ ನೀರ ಹಾ ಇವ್ ಒಬ್ಬ ಸ್ವೀಕಾರ ಮಾಡಿದ. ಉಳಿದವರೆಲ್ಲ 21 ದಿನದಾಗ ಸತ್ತು ಹೋದ್ರು. ಹಾದ್ರಲ್ರಿಪ್ಪ. ಇವನು ಕೊಲಾಕ ಬಂದ ದತ್ತರಾಷ್ಟ್ರ ಅವಾಗ ಕಾಲ್ ಹಿಡ್ಕೊತಾನ ತಂಗಿ ಗಂಡಗ. ಹಾ 99 ಮಂದಿ ಎಲ್ಲ ಸತ್ತು ಹೋಗ್ಯಾರಪ್ಪ, ನಾವೊಬ್ಬ ಸಾಯಿದೇನು ಸೊಟ್ಟ ಕುಂಟ ಮನುಷ್ಯ. ಹೌದು. ನಿಮ್ ಮನ್ಯಾಗ ಮುಸ್ರಿ ಬಳ್ಕೊಂಡು ತಿಂದು ಜೋಕಾನ ಆಗ್ತೀನಿ ಹೊಡಿಬೇಡ ಅಂದ. ಹೌದು. ಹಿಂಗ ಕಾಲು ಬಿದ್ದು ಕರುಣೆ ತೋರಿಸಿದಾಗ ಹೋಗಿ ಕೌರವ್ರ ಜೋಡಿ ವಾಸ ಮಾಡಕತ್ತ. ಹಾ ಹಾ ಪಾಂಡವರಿಗೆ ಕೌರವರಿಗೆ ಹಾ ಇಲ್ಲಿ ಕದನ ಹೋಯ್ತು. ಹಚ್ಚಿದ್ ನೋಡಿ ಬೆಂಕಿ. ಹೌದು. ಇಲ್ಲಿ ಬೆಂಕಿ ಹಚ್ಚದನ್ನು ಸಂಬಂಧಿತ ಕರ್ಮದಿಂದ ನಮ್ಮ ಮುಂದೆ ಇಲ್ಲಿ ಯುದ್ಧ ಆಗ್ಬೇಕಾತ್ ನೋಡು. ಸಂಬಂಧ ಐತೋ ಗೋಪಾಲ. ಹೌದು ಅಂದಿಲ್ಲ ನೀ. ಹಾ ಎತ್ತನ್ನ ಮಾಮರ ಎತ್ತಿಂದ ವ್ಯತ್ತ ಸಂಬಂಧವಯ್ಯ. ಎತ್ತನ್ನ ಮಾಮರ ಎತ್ತನ್ನ ಕೋಗಿಲೆ ಎತ್ತಿಂದ ವ್ಯತ್ತ ಸಂಬಂಧವಯ್ಯ. ಹೌದು ಅಂದನ್ರಲ್ಲ ಇದೇಗ. ಬೆಟ್ಟದ ಮ್ಯಾಗಿನ ನೆಲ್ಲಿಕಾಯಿ ಸಮುದ್ರ ದಂಡ್ಯಾಗಿನ ಉಪ್ಪ. ಉಪ್ಪ. ಬೆಟ್ಟದ ಮ್ಯಾಗಿದ್ದಂತ ಒಂದು ನೆಲ್ಲಿಕಾಯಿ ತಂದು ಹಂಗೆ ತಿನ್ನು. ಹಂಗ್ಯಾಂಗ್ರ ಹುಳಿ ಅದತ್ರಿ ಅದ. ಬೇಡ ಅದನ್ನ ಅಲ್ಲೇ ಇರಲಿ. ಹಾ ಸಮುದ್ರ ದಂಡ್ಯಾಗ ಹೋಗಿ ಒಂದು ಮುಟ್ಟಿಗೆ ಉಪ್ಪು ತಂದು ಹಂಗೆ ತಿನ್ನು. ನೀವು ಕುಡಿಯಾರ ಆಗತ್ತನ್ರಿ ಅದು ಉಪ್ಪು. ಹಾ ಆ ಉಪ್ಪ ಆ ನೆಲ್ಲಿಕಾಯಿ ಕೂಡಿಸ್ಕೊಂಡು ತಿಂದ್ರ ಬಾಯಾಗ ನೀರು ಬರಾಕತ್ತು ಗಪ್ರಿ. ಹಾ ಹಂಗ ಸಮುದ್ರದಾಗಿನ ಉಪ್ಪಿಗೆ ಬೆಟ್ಟದ ಮ್ಯಾಗಿನ ನೆಲ್ಲಿಕಾಯಿಗೆ ಹೆಂಗ್ ಸಂಬಂಧ ಅದನೋ, ಎಲ್ಲಿ ಗಿಡದಾಗ ಕಾಯಿ ಹಣ್ಣು ಆಗಿರ್ತದೋ ಹೌದು ಕೋಗಿಲಿಗೆ ಯಾರು ಪತ್ರ ಹಾಕಿರಂಗಿಲ್ಲ ಫೋನ್ ಹಚ್ಚಿರಂಗಿಲ್ಲ ಇಲ್ಲೇ ಹೊಟ್ಟ ಇಲ್ರಿ ತನ್ನಂಗ ತಾನೇ ಡೈರೆಕ್ಟ್ ಬರ್ತದ ಹಣ್ಣಿದ್ದಲ್ಲಿ ತನ್ನಂಗ ತಾನೇ ಬರ್ತದ. ಹೌದು ಹಂಗ ಪಾಂಡವರಿಗೆ ಕೌರವರಿಗೆ ಇಲ್ಲಿ ಯುದ್ಧ ಆಗ್ಬೇಕಾದ್ರ ಜಗಳ ಆಗ್ಬೇಕಾದ್ರ ಇಲ್ಲಿ ಶಕುನಿ ಅನ್ನುವಂತ ಬಂದ ಕರ್ಮ ಕಾಂಡ ಇಲ್ಲಿ ಚಾಲು ಮಾಡಿದ. ಕರ್ಮದಿಂದ ಇಲ್ಲಿ ಇದೆಲ್ಲ ಆಗಿ ಹೋಯ್ತು. ಇದ್ರಾಗ ಧರ್ಮದ ಕೆಲಸ ಏನೇನು ಇಲ್ಲ. ಏನು ಕೇಳಿ
ಹಿಂಗದ ತಗದ ಹಾ